ಹಲೋ ಸರ್, ನಮ್ಮನೆಗೆ ರೈಡ್ ಬರ್ತಿದ್ದಾರೆ ಸರ್. ಏನೋ ಹೇಳ್ತಿದ್ಯಾ? ಎಲ್ಲದನ್ನು ಮೊದಲು ರೆಸಾರ್ಟ್ ಶಿಫ್ಟ್ ಮಾಡ್ರಿ. ಬನ್ನಿ ಬನ್ನಿ ಬನ್ನಿ, ಒಳಗಡೆ ಹೋಗಿ ಬೇಗ ಬನ್ನಿ. ತಗೊಂಡೋಗಿ ಬೇಗ ಮಾಡ್ರು. ಹಣ ಇಲ್ಲ, ಎಲ್ಲಪ್ಪ ಇಡ್ತಾ ಇದೆಯಾ? ಬೇಗ ಬಂದ್ರು. ಎಲ್ಲ ಸೇಫು ಸರ್. ಗುರು ಅಣ್ಣ, ಬೇರೆಯವ್ರನ್ನ ಹೊಡೆದು ಸಂಪಾದಿಸಿರೋ ಅಷ್ಟು ದುಡ್ಡು ಒಳಗಡೆ ಇದೆ. 2 ದಿನ ಸೇಫ್ ಆಗಿ. ಲಾ 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 ಲಾ. ಏನು ಒಂಥರ ಇದಾರಲ್ಲ, ನೋಡಕ್ಕೇನೋ ಭಯಂಕರವಾಗಿದಾರಲ್ಲ. ಗುಂಡ ಲಾಕ್ ಮಾಡ್ತಾವನಲ್ಲ. ಏನಪ್ಪ, 10 ಲಕ್ಷ ಸಾಲ ಕೊಟ್ಬಿಟ್ಟು ಸಾಕಾಗ್ಲಿಲ್ಲ ಅಂತ ಮತ್ತೆ ಬಂದಿದ್ಯಾ? ಅಯ್ಯೋ, ಏನಪ್ಪ ಇವನು ಕನ್ಫರ್ಮ್ ಆಗಿ ಹಾಕ್ಬಿಟ್ರು. ಚಿಕನ್ ಹೊಡೆದಿಟ್ಟಿದ್ದೀನಿ ಚಿನ್ನ. ಸರಿ ಮಾವ. ಚಿಕನ್ ಅದು ಛೀ. ಅಣ್ಣ, ಪಾರ್ಟಿಯನ್ನು ಹೊಡ್ತೀನಿ ನಿಂತಿದ್ದಾನೆ. ಎಲ್ಲರಿಗೂ ಮಾತಾಡಿದ ಹಾಗೆ ಪೇಮೆಂಟ್ ಕೊಡ್ಬೇಕಲ್ವಾ? ಅದೆಲ್ಲ ನೋಡ್ಕೊಳ್ಳೋಣ ಬಾರಣ. ಈ ತರ ಭಯಂಕರವಾದ ವ್ಯಕ್ತಿಗಳ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನ. ಬಿಟ್ರೆ ನನಗೂ ಒಂದ್ ಗತಿ ಕಾಣಿಸ್ಬಿಡ್ತಾರೆ. ಬಂದ್ಬಿಟ್ಟೆ, ಬಂದೆ. ಬಂದೆ. ಅಣ್ಣ ಹೇಳಿ ಅಣ್ಣ. ನೋಡ್ ಮಗ, ಎಲ್ಲ ದುಡ್ಡು ಒಳಗಡೆನೆ ಇದೆ, ಹುಷಾರಾಗಿ ನೋಡ್ಕೋ. ನಾನು ನೋಡ್ಕೊಂತೀನಿ ಬಿಡಿ ಅಣ್ಣ. ಆದ್ರೆ ಬುಕ್ಕಿಂಗ್ ಮಾತ್ರ ಜಾಸ್ತಿ ಆಗಿದೆ. ಬುಕ್ಕಿಂಗ್ಸ್ ತಾನೆ, ನೀನ್ ನೋಡ್ಕೋ. ಹಣ ಎಲ್ಲಿದೆ ಅಂತ ಯಾರಿಗೂ ಗೊತ್ತಾಗುತ್ತೆ, ನೀನು ಹುಷಾರಾಗಿ ನೋಡ್ಕೋ. ಸರಿ ಅಣ್ಣ, ನಾನು ನೋಡ್ಕೊಂತೀನಿ.
ಅಣ್ಣವ್ರೆ ಅಣ್ಣವ್ರೆ ರೆಸಾರ್ಟಿಂದ ಗುರು ಅಣ್ಣವ್ರೆ. ಹೇಳೋ. ಅಣ್ಣವ್ರೆ, ನಮ್ಮ ರೆಸಾರ್ಟಲ್ಲಿ ಒಂದು ಹುಡುಗಿ ಸತ್ತೋಗಿದ್ದಾಳ ಅಣ್ಣವ್ರೆ. ಏನೋ ಹೇಳ್ತಿದ್ಯಾ? ಒಳಗೆ ಬೇರೆ ದುಡ್ಡಿದ್ಯಲ್ಲ. ಅದ್ ನಾನು ನೋಡ್ಕೋತೀನಿ, ನೀನು ಯಾರಿಗೂ ತೋರಿಸ್ಕೊಂಬೇಡ. ಹಾ, ಅವಾಗ ಅಲ್ಲಿ ಏನ್ ನಡೀತಿದೆ ಅಂತ ನನಗೆ ಕಾಲ್ ಮಾಡಿ ಹೇಳು, ಸರಿನಾ? ಸರಿ. ಅರ್ಥ ಆಯ್ತಾ? ನಾನು ನೋಡ್ಕೊಂತೀನಿ. ತಗೊಳ್ಳೋ. ಲಾ ಹುಡ್ಗ, ಅಣ್ಣವ್ರೆ ನನ್ನ ತಮ್ಮನ್ ಕರಿಯೋ. ಸರಿ ಅಣ್ಣವ್ರೆ. ಆ ಬ್ಯಾಗಲ್ಲಿ ಏನಿದೆ ಅಂತ ನೋಡಿ. ಕೊಕೇನ್ ಎಷ್ಟು ಕೆಜಿ ಇದೆ? 5 kg ಇದೆ ಮೇಡಮ್. ನಾರ್ಕೋಟಿಕ್ ಕೇಸ್, ನಾನ್ ಬೇಲಬಲ್. ಒಳಗೋದ್ರೆ ಆಚೆ ಬರೋಕೆ ಆಗಲ್ಲ. ಏನು ರಿಜಿಸ್ಟರ್ ಮಾಡದಾ? MLA ಸಂಧಾನ ಭಾರತಿ ಮಾತಾಡ್ತಿರೋದು. ಹೇಳಿ ಎಮ್ಎಲ್ಎ ಸರ್. ನಮ್ ರೆಸಾರ್ಟ್ ಅಲ್ಲಿ ಒಂದ್ ಕೊಲೆ ಆಗೋಗಿದೆ. ಅದು ಆಚೆ ಬರ್ದಿರೋ ಹಂಗೆ ಎಲ್ಲ ನೋಡಿ ಮುಗಿಸ್ಬಿಡು. ಅದೆಲ್ಲ ನಾನು ನೋಡ್ಕೋತೀನಿ. ಸೇರ್ಬೇಕಾಗಿರೋದು ಕರೆಕ್ಟ್ ಟೈಮಿಗೆ ಬರುತ್ತೆ. ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಕೊಡ್ಬೇಕು. ಮೇಡಮ್, ಮೇಡಮ್, ಪ್ರೆಸ್ಸು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಯಾರನ್ನು ಬರಬೇಡಿ ಅಂತ ಹೇಳಿದ್ರಂತೆ. ಯಾಕೆ ಅಂತ ತಿಳ್ಕೊಬೋದಾ? ಅವನ್ ಎಲ್ಲಿಗೆ ಯಾಕೆ ಬರ್ಬೇಕು? ಅವನ್ ಬಂದ್ ಇಲ್ಲೇನ್ ಮಾಡ್ತಾನೆ? ಅದೆಲ್ಲ ನಾವು ನೋಡ್ಕೊಳಲ್ವಾ? ಹೋಗಿ ವಿಟ್ನೆಸ್ ಯಾರಾದ್ರೂ ಇದ್ರೆ ನೋಡ್ಕೊಂಡ್ ಬಾ. ಹೋಗು. ಓಕೆ ಮೇಡಮ್. ಇಲ್ಲಿ ನೋಡಿ, ನಿನ್ನೆ ರಾತ್ರಿ ಏನ್ ನಡೀತೋ ಅದನ್ನ ಒಂದು ಬಿಡ್ದಂಗೆ ಮೇಡಮ್ ಹತ್ರ ಎಲ್ಲ ಸರಿಯಾಗಿ ಹೇಳಿ. ಭಯ ಪಡಬೇಡಿ, ನಾವಿದ್ದೀವಿ. ನಮಸ್ಕಾರ ಮೇಡಮ್. ನೀವು ಯಾವುದೇ ರೀತಿ ಭಯ ಪಡಬೇಡಿ. ನೋಡಿ, ಏನ್ ನೋಡಿದಿರೋ ನೀವು ಅದನ್ನ ಸರಿ. ನೀನ್ MLA ಸಂದನ್ ಅವ್ರ ತಮ್ಮ ತಾನೆ? ಹೌದು ಮೇಡಮ್. ರೀತಿ ತೊಂದರೆ ಆಗಲ್ಲ. ಆ ಆ ರೀತಿ ಆಗದಿರೋ ಹಾಗೆ ನಾವು ಅಣ್ಣ ಒಂದ್ ಚಿಕ್ಕ ವಿಷಯ ನಿಮ್ಮ ಹತ್ರ ಹೇಳಕ್ ಹೇಳಿದ್ರು ಮೇಡಮ್. ನೀವು ಮೇಡಮ್ ಹತ್ರ ಹೇಳಿ. ಏನು ಮಿನಿಸ್ಟರ್ ಎಲ್ಲ ನಾಳೆ ಬರ್ತಾರೆ, ಒಂದು ಮೀಟಿಂಗ್ ಇದೆ. ಅದಕ್ ಮುಂಚೆ ಈ ಕೇಸ್ ಮುಗಿಸ್ಬೇಕಷ್ಟೇ ತಾನೆ? ಅದೆಲ್ಲ ನನಗ್ ಗೊತ್ತು. ನಿಮ್ಮ ಅಣ್ಣನ ಹತ್ರ ಒಂದ್ ಮ್ಯಾಟ್ರ್ ಹೇಳಿದೀನಿ, ಏನಂತ ಕೇಳ್ಕೊಂಡ್ ಬಾ. ಸರಿ ಮೇಡಮ್. ಅವ್ರು ಹೋಗ್ಬಿಡ್ಲಿರಿ. ಹೋದ್ರು. ಹಲೋ ಹಣ. ಬನ್ನಿ ಮೇಡಮ್. ವಿಟ್ನೆಸ್ ಮೇಡಮ್. ಅಮ್ಮ, ರೂಮ್ನೆಲ್ಲ ಕ್ಲೀನ್ ಮಾಡಿ ಕಸನ ಹೊರಗೆ ಹಾಕ್ಬಿಟ್ವಿ. ಅದ್ರಲ್ಲಿ ಆ ಹುಡುಗಿ ಹೆಣ ಇತ್ತಮ್ಮ. ಯಾರು ಇವನು? ಸತ್ತೋಗಿರೋ ಹುಡ್ಗಿ ಅಪ್ಪನ? ಇಲ್ಲ ಮೇಡಮ್, ಕೆಲಸ ಮಾಡೋರು. ಹಾ, ಮತ್ ಯಾಕೆ ಇಷ್ಟ್ ದೊಡ್ಡ ಸೀನ್ ಮಾಡ್ತಿದ್ಯಾ? ಸಾಕ್ ನಿಲ್ಸು. ಏನ್ ನೋಡ್ದೆ ಅದ್ ಹೇಳು.
ಈ ಮನುಷ್ಯನ ಇಲ್ಲಿಂದ ಕಳ್ಸು. ಓಕೆ ಮೇಡಮ್. ಯೋ ಏನಯ್ಯ ನೀನು ಹಾಗೆ ಹೇಳ್ದೆ? ನಾನು ಹೇಳಿದೆ ತಾನೇ ನೀನು ಸರಿ ಮೇಡಮ್. ಹೇಳಬೇಕು ಅಂತ. ನೋಡಿ ಇವಾಗ ಅಣ್ಣ ಓಕೆ ಅಂತ ಹೇಳಕ್ ಹೇಳಿದ್ರು ಮೇಡಮ್. ಹ್ಮ್. ಸರಿ ಮೇಡಮ್. ಆಂಬ್ಯುಲೆನ್ಸ್ ಅಲ್ಲಿ ಹಾಕಿ ಅಣ್ಣ ಕ್ಲಿಯರ್ ದ ಆಯ್ತು ಅಣ್ಣ. ಪ್ಲೇಸ್. ಎಲ್ಲರ ಹತ್ರ ಮೊದಲು ಮೊಬೈಲ್ ಫೋನ್ಸ್ ಕಲೆಕ್ಟ್ ಮಾಡಿ. ಓಕೆ ಮೇಡಮ್. ಓಕೆ ಮೇಡಮ್, ಬನ್ನಿ. ಬನ್ನಿ. ಏನಪ್ಪ ಅಪ್ಪ ಇದ್ದಾರಾ? ಅಪ್ಪ ಏನ್ ಸರ್ ನಿಮ್ಗೇನ್ ಬೇಕು? ಏನೂ ಇಲ್ಲ ಮೇಡಮ್. ನಿಮ್ ಫೋನು ನಿಮ್ ಹಸ್ಬೆಂಡ್ ಫೋನ್ನ ಸ್ವಲ್ಪ ಕೊಡಿ. ಏನ್ ಸರ್ ಇದು? ಬೆಳಿಗ್ಗೆಯಿಂದ ಫೋನ್ ಕೊಡು ಅದು ಇದು ಆಚೆನೂ ಬಿಡ್ತಾ ಇಲ್ಲ ನೀವು. ಇವತ್ತು ಮಗನ್ಗೆ ಟ್ರೀಟ್ಮೆಂಟ್ ಸರ್, ಅದಕ್ಕೂ ಬಿಡ್ತಾ ಇಲ್ವಲ್ಲ ನೀವು? ಏನೇ ತೊಂದ್ರೆ ಇದ್ರು ಆಮೇಲೆ ಹೇಳಿ. ಈಗ ನಮ್ ಕೆಲಸ ಮಾಡೋದಿಕ್ ಬಿಡಿ. ನಮ್ಗೆ ಫೋನ್ ಕೊಡ್ತು ನಾವು ಬೇರೆ ರೂಮಿಗೆ ಹೋಗ್ತೀವಿ. ಸರಿ ಹೋಗಿ ಎತ್ಕೊಡಮ್ಮ. ಸರ್ ನಿಮ್ ಫೋನ್ ಕೊಡಿ. ಏನಕ್ಕೆ? ಅದೆಲ್ಲ ಮೀಟಿಂಗ್ ಅಲ್ಲಿ ಹೇಳ್ತೀವಿ, ನಿಮ್ ಫೋನ್ ಕೊಡಿ ಸರ್. ಕೊಡಿ ಸರ್. ಬೇಗ ರೆಡಿಯಾಗಿ ಗಾರ್ಡನ್ ಏರಿಯಾಗೆ ಬನ್ನಿ. ಬರ್ತೀನಿ. ಕೊಡರೋಡು ಗೋಮತಿ ಬೇಡ ಅಂತ ಪತ್ತಳಕೊಂಡು ವನಜಾನೇ ಬೆಟರ್ ಅಂತ ನಿನ್ನ ಕರ್ಕೊಂಬಂದ್ರೆ, ನನ್ ಸಂದಾನು ಜವ್ವಾದು ಸ್ಪ್ರೇ ಎಲ್ಲ ಘಮ ಘಮ ಅಂತ ಹಾಕೊಂಡಿದ್ರೆ ನೀನ್ ನೋಡಿದ್ರೆ ಕೈ ಇಟ್ಕೊಂಡು ಮಲ್ಗಿದ್ಯಾ. ಯಾರು ನಾನಾ? ನೀನೇ ನೆನ್ನೆ ನೈಟು ಗೊರ್ಕೆ ಹೊಡಿತಾ ಮಲ್ಗಿದ್ದೆ, ಊರ್ಗೆಲ್ಲ ಕೇಳೋ ತರ. ಇಲ್ ನೋಡು, ನೆನ್ನೆ ರಾತ್ರಿ ಏನ್ ನಡೀತು ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡ. ನಾನ್ ಬಂದು ಶಿಲೆ ತರ ಇರೋ ನಿನ್ನ ಸುಲಭವಾಗಿ ಎತ್ಕೊಳ್ಳೋಣ ಅಂತ ನೋಡ್ದೆ. ಅಷ್ಟ್ರಲ್ಲ ಆವಿನ ತಲೆಯವನು ಕೋತಿ ತಲೆಯವನು ಎರಡು ಹಕ್ಕಿಗಳ ಜೊತೆಗೆ ನಿನಗೆ ಗ್ಯಾಪ್ ಅಲ್ಲಿ ಕಾಳಾಕಕ್ ನೋಡಿದ್ರು. ಅವ್ರನ್ನ ಓಡಿಸೋ ಅಷ್ಟೊತ್ತಿಗೆ ಟಯರ್ಡ್ ಆಗಿ ಸಿಂಪಲ್ ಆಗಿ ಚಿಕ್ಕದಾಗಿ ನಿದ್ದೆ ಹೊಡ್ದೆ. ಕೆಲವರಿಗೆ ಮ್ಯಾಟ್ನಿ ಇಷ್ಟ, ಕೆಲವರಿಗೆ ನೈಟ್ ಶೋ ಇಷ್ಟ. ಆದ್ರೆ ಈ ಕುಟ್ಟಿ ಕುಂಜಾನ್ಗೆ ನೂನ್ ಶೋ, ಮ್ಯಾಟ್ನಿ ಶೋ, ಈವ್ನಿಂಗ್ ಶೋ, ನೈಟ್ ಶೋ ಒಂದೇ ದಿನದಲ್ಲಿ 4 ಶೋ ನೋಡಿರೋ ನಾನು. ಆದ್ರೆ ಇವಾಗ ನೀನ್ ನೋಡಕ್ ಹೊರಟಿರೋದು ಈ ಕುಟ್ಟಿ ಕುಂಜಾನ್ ಸ್ಪೆಷಲ್ ಶೋ. ಶೋ ಅಲ್ಲ, ಬೇರೆ ಯಾರಿಗಾದ್ರೂ ತೋರ್ಸು. ಬೇರೆ ಹತ್ರನ? ಅಲ್ಲಿ ಯಾರೋ ಬಾಗ್ಲು ತಡ್ತಿದ್ದಾರೆ. ಮೊದ್ಲು ಅವನ್ನ ನೋಡಿ ಆಮೇಲೆ ನಿನ್ನ ನೋಡ್ತೀನಿ. ಕರಡಿ ನುಗ್ಗೋ ತರ ಕಾಟೇಜಲ್ಲಿ ಕಾನ್ಸ್ಟೇಬಲ್ ನುಗ್ಗಿದಾರಲ್ಲ. ಏನ್ ಬೇಕು ಸರ್? ಫೋನ್ ಬೇಕು. ಫೋನ್ ಸೆಲ್ ಫೋನ್ ಅಂಗಡಿಲಿದೆ. ನಿನ್ ಫೋನೇ ಬೇಕು. ನನ್ ಫೋನ್ ಮಾರೋದು ಇಲ್ಲ, ನಾನು ಕೊಡೋದು ಇಲ್ಲ. ತರ್ತೀರಾ ಇಲ್ಲ ನಾನೇ ಹೋಗಿ ತಗೊಂಡ್ಲಾ? ಇರಿ ಸರ್, ಬಾಗಲ್ ತೆಗೆದ್ ಕೂಡ್ಲೆ ಒಳಗ್ ನುಗ್ತೀರಾ? ಒಳಗಡೆ ಯಾರಿದ್ದಾರೆ ಏನ್ ಮಾಡ್ತಿದ್ದಾರೆ ಏನು ನೋಡಲ್ವಾ? ಒಂದ್ ನಿಮಿಷ ಇಲ್ಲೇ ಇರಿ, ನಾನೇ ತರ್ತೀನಿ. ಬೇಗ ತಗೊಂಬನ್ನಿ. ಗ್ಯಾಪ್ ಅಲ್ಲೇ ಒಳಗ್ ನುಗ್ಗಕ್ ನೋಡ್ತಾರೆ. ಔಷಬ್ಬಾ ತೋಳಿ. ಇದೇನ್ ಐಫೋನಾ? ಇಲ್ಲ, ಮೈ ಫೋನ್. ಇದು ನಿಮ್ ಫೋನಾ? ಇಲ್ಲ, ವೋಡಾಫೋನ್. ಹೋಗ್ ಬನ್ನಿ, ಹೋಗಿ. ಚೆನ್ನಾಗಿ ಮೇಕಪ್ ಆಗಿರೋ ಹುಡುಗಿರ್ ತರ ಇದಾರೆ ಅವರು. ಅವ್ರ ಮುಖಗಳು ನೋಡು. ಒಂದು ಕಾಫಿ ಅಣ್ಣ. ತುಳ್ದಾಕ್ ಬಿಡ್ತೀನಿ ರಾಸ್ಕಲ್. ಪೊಲೀಸಾ? ಇವನೇ ಪ್ರಾಂಕ್ ಅನ್ನೋ ಹೆಸರಲ್ಲಿ ಸೊಸೈಟಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಒಳಗ್ ಹಾಕಿ 4 ತಡ್ತು ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಏಯ್ ಏಯ್ ಎದ್ದಳು ಎದ್ದಳು. ತ್ರಿಷಾನ ಬಿಟ್ರೆ ಅಂದ್ರೆ ಇಡು. ಎದ್ದೇಳೋ ಮೇಲೆ ಫೋನ್ ಕೊಡೋ. ಏಯ್ ನೀನು ಫೋನ್ ಕೊಡು. ಸರ್ ಏನ್ ಸರ್ ಸರಿಯಾಗಿ ಹೊಡ್ಸ್ಕೊಂಡು. ಸರ್
ನಾನೇನ್ ಸರ್ ಮಾಡ್ದೆ? ಹೊಡೆದಾಕ್ ಬಿಡ್ತೀನಿ ರಾಸ್ಕಲ್. ಯಾಕೆ ಅಂತ ಹೇಳಿದ್ರೆ ಫೋನ್ ಕೊಡೋದ ಸರ್? ಅದಲ್ಲ ಸರ್, ಅವನ್ ಫೋನಲ್ಲಿ ಏನೇನೋ. ಸುಮ್ನೆ ನಿಜ ಹೇಳ್ಬಿಡು. ಇಲ್ಲ ಸರ್. ಫೋನ್ ಕೊಡು. ಎಷ್ಟೊಂದು ಒಳ್ಳೆ ವಿಷಯಗಳಿದೆ, ಅದನ್ನೆಲ್ಲ ಇಟ್ಕೋಬೇಡಿ. ಇಲ್ಲ ಸರ್. ಬೇಡದಿರೋದೇ ಇಟ್ಕೊಳ್ಳಿ. ತಗೊಳ್ಳಿ ಸರ್. ಕೊಡು. ನಿನ್ ಫೋನ್ ಕೊಡು. ನೀವು ಕೊಡಿ. ಕೊಡಮ್ಮ, ನೀವು ಕೊಡಿ ಇಲ್ಲಿ. ಸರ್ ಏನಕ್ಕೆ ಕಿತ್ಕೊಂತ ಇದ್ದೀರಾ? ಹೊಡೆದ್ ಬಿಡ್ತೀನಿ ರಾಸ್ಕಲ್. ಇನ್ 10 ನಿಮಿಷದಲ್ಲಿ ಎಲ್ರು ಹೊರಗೆ ಅಸೆಂಬಲ್ ಆಗ್ಬೇಕು. ಸರಿ ಸರಿನಾ? ಸರ್. ಬಂದ್ಬಿಡಿ ಹೊರಗೆ. ಓಕೆ ಸರ್. ಆ ಕ್ಯಾಮ್ರಾ ಯಾರ್ದು? ಏಯ್, ಕೈ ಇಡ್ತು ಅಂದ್ರೆ ತುಳ್ದಾಕ್ಬಿಡ್ತೀನಿ ರಾಸ್ಕಲ್. ಬನ್ನಿ ಸರ್. ಸರ್ ಹೋಗೋಣ. ಹೋಗೇ ಬಿಟ್ಟ. ಏನಮ್ಮ ನೀವು? ಹಾ, ರಕ್ಷಣ್ ಎದ್ದೇಳೋ. ಹೇ, ಯಾಕೋ ಶಾಕ್ ಆದೆ? ರಕ್ಷಣ್, ಪೊಲೀಸ್ ಎಲ್ಲ ಬಂದಿದ್ದಾರೆ. ರೆಸಾರ್ಟ್ ಬಿಟ್ಟು ಆಚೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಅವರೇನೆ ನಮ್ಮ ಫೋನ್ ಎಲ್ಲ ತಗೊಂಡು ಹೋಗಿದ್ದಾರೆ. ಇದು ಯಾವುದೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಇನ್ನೊಂದು 15 ಮಿನಿಟ್ಸ್ ಅಲ್ಲಿ ಗಾರ್ಡನ್ ಏರಿಯಾಗೆ ಬರೋಕೆ ಹೇಳಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ ಕಣೋ. ಮ್ಯಾಮ್, ಎಲ್ಲರ ಹತ್ರನೂ ಫೋನ್ ಕಲೆಕ್ಟ್ ಮಾಡಕ್ ಹೇಳಿದ್ರಿ. ಕಲೆಕ್ಟ್ ಮಾಡಾಯ್ತು. ಎಷ್ಟು ದಿನದಿಂದ ಇದ್ದೀರಾ ಅಲ್ಲಿ? ಓಕೆ. ನಿಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಅಂಕಲ್. ಓ ಹೌದು, ಯು ಆರ್ ಎ ಗರ್ಲ್ ಟು ಬಿ ಲವ್ಡ್. ಮತ್ತೆ ಓ, ಇವರೇ ನಿಮ್ಮ ಮನೆಯವರಾ? ಹಾಯ್, ಐ ಆಮ್ ಶಿವರಾಮನ್, ರಿಟೈರ್ಡ್ ಕರ್ನಲ್. ಕೈ ಕೊಡದೆ ಇರೋದು ಬ್ಯಾಡ್ ಹ್ಯಾಬಿಟ್. ಹೇಳಿದ ನಂತರ ಕೈ ಕೊಟ್ರೆ ಇನ್ನೂ ಬ್ಯಾಡ್ ಹ್ಯಾಬಿಟ್. ಸಾರಿ, ನಿಮ್ಮ ಪ್ರೈವಸಿನ ನಾನೆದ್ರು ಡಿಸ್ಟರ್ಬ್ ಮಾಡಿದ್ನಾ? ಅರೆ ಹೋಗಿ ಅಂಕಲ್. ಜಾಲಿ ಆಗಿರಕ್ಕಂತ ರೆಸಾರ್ಟಿಗೆ ಬಂದ್ರೆ ಇಲ್ಲೇನೋ ಪ್ರಾಬ್ಲಮ್. ಆಚೆ ಹೋಗೋಕ್ಕೂ ಬಿಡ್ತಿಲ್ಲ. ಏನಾಯ್ತು ಅಂತಾನೆ ಗೊತ್ತಿಲ್ಲ. ಯಾರೋ ನಿನ್ನೆ ರಾತ್ರಿ ಕೊಲೆ ಮಾಡಿದ್ದಾರೆ ಪಾಪ. ಯಾಕೆ ಮನುಷ್ಯನೇ ಕೊಲೆ ಮಾಡ್ತಾನೋ ಆ ದೇವರಿಗೆ ಗೊತ್ತು. ಏನ್ ಅಂಕಲ್ ಹೇಳ್ತಿದ್ದೀರಾ? ನಾವೇನು ಪ್ಯಾನಿಕ್ ಆಗೋದು ಬೇಡ. ಪೊಲೀಸರು ಬಂದ್ಬಿಟ್ರಲ್ಲ, ಇನ್ಮೇಲೆ ಅವ್ರು ಪ್ಯಾನಿಕ್ ಆಗ್ತಾರೆ. ಸರಿ, ಬರ್ತೀನಿ. ಏಯ್, ಯಾಕೋ ಅಷ್ಟೊಂದು ಸೀರಿಯಸ್ ಆಗಿದೆಯಾ? ಬಿ ಜೋವಿಯಲ್. ಕೊಲೆ ನೋಡಿರೋನ್ ಹಾಗೆ ಎದುರ್ಕೋತಿದ್ಯಾ? ಗುರು, ಇಲ್ಲಿ ಎದುರು ನೋಡ್ತಿರೋಂಥ ತುಂಬಾ ವಿಷಯ ನಡೀತಾ ಇದೆ. ಅದನ್ನೆಲ್ಲ ಅಣ್ಣ ನೋಡ್ಕೋತಾರೆ. ನೀನೇನು ಚಿಂತೆ ಮಾಡಬೇಡ. ಆದರೆ ಯಾವುದು ಮಿಸ್ ಆಗಬಾರ್ದು. ಅಣ್ಣ ಇಲ್ಲೇನು ನಡೀತಾ ಇದೆ? ನೀವೆಲ್ಲ ಏನು ಮಾಡ್ತಾ ಇದ್ರೆ ನಂಗೇನು ಅರ್ಥ ಆಗ್ತಾ ಇಲ್ಲ. ಅದನ್ನೆಲ್ಲ ನಾವು ನೋಡ್ಕೋತೀವಿ. ನೀನು ಹುಷಾರು. ಸರ್, ಮೇಡಮ್ ನಿಮ್ಮನ್ನ ಹೋಗ ಕೇಳಿದ್ರು. ಗುರು, ಹಾಂ ಬರ್ತೀನಿ. ಸರಿ ಅಣ್ಣ. ತಮ್ಮ ನಡಿ ಒಳಗೆ. ಮೇಡಮ್, ಪೊಲೀಸಾಗ ಎಂತ ಪೆನ್ ಇಟ್ಟಿದ್ದೀರಲ್ರಿ? ಒಂದ್ ಬರೆಯೋ ಪೆನ್ ಇಟ್ಕೋಬೇಕು ತಾನೆ? ಪೆನ್ ತುಂಬಾ ಹಳೇದನ್ಸುತ್ತೆ. ಆಂಟಿಕಾ? ಓಲ್ಡ್ ಈಸ್ ಗೋಲ್ಡ್. ಇವನ್ ಐ ಆಮ್ ಆಂಟಿಕ್. ನನಗೆ ಆಂಟಿಕ್ ಕಲೆಕ್ಷನ್ ತುಂಬಾ ಇಷ್ಟ. ಸ್ಟೈಲಿಶ್, ನೈಸ್. ಥ್ಯಾಂಕ್ ಯು. ವಿಲ್ ಮೀಟ್ ಸೂನ್. ಹೌದು, ಸತ್ತಿದ್ಯಾರು? ನನಗೆ ಗೊತ್ತಿಲ್ಲ ಮೇಡಮ್. ಏಯ್, ನೀನ್ ತಾನೇ ಇಲ್ಲಿ ಮ್ಯಾನೇಜರ್? ಗೊತ್ತಿಲ್ಲ ಅಂತಿದ್ಯಾ?
ಒಂದ್ ಬೆಟ್ಟ ಅಂದ್ರೆ ನಿನ್ನ ಯಾಕೆ ಈ ಕೆಲ್ಸಕ್ಕೆ ಇಟ್ಕೊಂಡಿದಾರೋ ಅದಂತೂ ಗೊತ್ತಿಲ್ಲ. ಇಲ್ಲಿ ಎಷ್ಟು ರೂಮ್ ಇದೆ? ಮೇಡಮ್ ಇಲ್ಲಿ ಟೋಟಲ್ 15 ಜನ ಉಳ್ಕೊಂಡಿದ್ದಾರೆ. ಆ ಹುಡುಗಿ ಒಬ್ಳೇ ಬಂದಿದ್ಲು ಮೇಡಮ್. ಯಾರ ಜೊತೆನೂ ಬರ್ಲಿಲ್ಲ ಅಂದ್ರೆ ಗೆಸ್ಟ್ ಬಂದವರೆಲ್ಲ ಪೆಟ್ಕಿನಲ್ಲಿ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ರಾ? ನಿನ್ ಮುಖ ನೋಡಿದ್ರೆ ಈಗ ಬರುತ್ತೆ ಬಾಯಿಗೆ. ನೋಡಿಲ್ಲ ಅಂತೆ. ಸರಿ ಗೆಸ್ಟ್ ಲಿಸ್ಟ್ ಹೇಳು, ನೀವು ಬರ್ಕೊಳ್ರಿ. ಇದೆಯಾ? ಇದೆ ಮೇಡಮ್. ಸರಿ, ನಿಮ್ ರೆಸಾರ್ಟ್ ಅಲ್ಲಿ ಎಷ್ಟು CC ಕ್ಯಾಮ್ರಾ ಇದೆ? ಮೇನ್ ಗೇಟ್ ಅಲ್ಲಿ ಒಂದು ಮೇಡಮ್. ಆಮೇಲೆ ಅಷ್ಟೇ ಮೇಡಮ್. ಏನದ? ಮೇನ್ ಗೇಟ್ ಅಲ್ಲಿ ಒಂದೇ ಒಂದ್ CCTV ಕ್ಯಾಮ್ರಾ, ಇನ್ನೆಲ್ಲೂ ಇಲ್ವಾ? ಏಯ್, ಏನ್ರೋ ರೆಸಾರ್ಟ್ ನಡೆಸ್ತಿದ್ದೀರಾ ನೀವು? ಪ್ರೈವಸಿಗೋಸ್ಕರ ಜಾಸ್ತಿ ಮಾಡಿಲ್ಲ ಮೇಡಮ್. ಪ್ರೈವೇಸಿ ಅನ್ನೋದು ರೂಮ್ ಅಲ್ಲಿ ಇರ್ಬೇಕು ಕಣೋ. ಬರೋ ಗೆಸ್ಟ್ಗೆಲ್ಲ ಯಾರ್ ಸೆಕ್ಯೂರಿಟಿ ಕೊಡೋದು? ಆಮೇಲೆ ನಮ್ಮ ಹತ್ರ ತಲೆ ತಿಂತೀರಾ? ಅದೊಂದ್ CCTV ಕ್ಯಾಮ್ರಾ ಆದ್ರೂ ಕೆಲಸ ಮಾಡುತ್ತಾ? ಕೆಲಸ ಮಾಡ್ತೇವೆ ಮೇಡಮ್. ಫೋಟೇಜ್ ಸಿಗುತ್ತಾ? ಸಿಗುತ್ತೆ ಮೇಡಮ್, ಸಿಗುತ್ತೆ. ನೆನ್ನೆಯಿಂದ ಇವತ್ತಿನವರೆಗೂ ಟೋಟಲ್ ಫುಟೇಜ್ ನನಗ್ ಬೇಕು. ಓಪನ್ ಮಾಡು. ಮೇಡಮ್ ನಿನ್ನೆ ಮಧ್ಯಾಹ್ನ 2 o'clock ಮೇಲೆ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇಡಮ್. ನಾನೇ ಸ್ವೀಕರಿಸಿದೆ. Hi sir. Oh, hi. Welcome to our resort. Please come. Yeah, thank you. ಏನ ಬಂಗ್ಲಾ ಈ ತರ ಇದೆ? ಲೇ ಹುಚ್ಚ, ಅದು ಬಂಗ್ಲೆ ಅಲ್ಲ ಕಣೋ, ರೆಸಾರ್ಟ್. ಬಂಗ್ಲಾ ತರನೇ ಇದೆ, ರೆಸಾರ್ಟ್ ತರ ಇದೆ. ಅಯ್ಯೋ ದೇವ್ರೇ, ಏನು ನೀನು ಲೇ. ಹಲೋ ಯಾರು ನೀವು? ಯಾಕೆ ಕಿರ್ಚ್ಕೊಂಡ್ ಬರ್ತಾ ಇದೀರಾ? ಸುರೇಶ, ನೀನ್ ಕೋಟ್ ಕೊಡ. ಚಳಿ ಆಗ್ತಿದೆ ಕಣೋ. ಬ್ರದರ್, ಏನೂ ಇಲ್ಲ, ಹುಡುಗನಿಗೆ ಸ್ವಲ್ಪ ತಲೆ ಸರಿ ಇಲ್ಲ, ಅದಕ್ಕೆ ಅವನು ಸ್ವಲ್ಪ ಹಾಗೆ ಮಾತಾಡ್ತಾನೆ. ಯಾರನ್ನ ಹುಚ್ಚ ಅಂತ ಇದ್ಯಾ? ನೋಡಿದ್ರಿ ಅಲ್ವಾ, ಕನ್ಫರ್ಮ್ ಆಯ್ತು. ಡೀಸೆಂಟ್ ಆಗಿರೋ ಜನ ಇರೋ ನೋಡ್ಕೊಂಡ್ ಮಾತಾಡಿ. ನಾವೆಲ್ಲ ಡೀಸೆಂಟ್ ಇಲ್ವಾ? ಸುಮ್ನೆ ನಡಿಯೋ ನೀನು. ಲಗೇಜ್ ಎತ್ತಕ್ಕೆ ಇಷ್ಟೊಂದು ಕಷ್ಟ ಪಡ್ತಿದ್ದಾಳೆ, ನನ್ನೇ ಗೋರ್ತಾಳ. ಏಯ್ ಸುಂದರಿ, ಕಟ್ಕಳೆ ನನ್ನ. ಐ ಲವ್ ಯು ಕಡೆ. ಬೇರೆ ಇನ್ನೇನು ಗೊತ್ತಿಲ್ಲ, ಸುಮ್ನಿರೋ. ನೀನ್ ಎತ್ತದೇ ಬೇಡ, ಹೇಳಿ. ಒಳಗೋಗಿ ಹೇಗೆ ಎತ್ತಬೇಕು ಅನ್ನೋದನ್ನ ನಾನ್ ತೋರಿಸ್ತೀನಿ, ನೀನ್ ಹಾಗೆ ಮಾಡು. ಏಯ್ ನೋಡಲ್ ಸಲವನೆ, ಏನ್ ಕೈ ಕಡಿತಾ ಇದೀಯಾ? ಇದನ್ನ ಕೈ ಕಡಿಯೋದ್ರಲ್ಲೇ ನಿಲ್ಸು. ಇದಕ್ ಮೇಲೆ ನಿನ್ ಕಣ್ಣು ಆ ಕಡೆ ಈ ಕಡೆ ಹೋಯ್ತು, ಹಿಂಡ್ ಹಾಕ್ತೀನಿ ಹಂಗೆ. ಏಯ್, ನೀನ್ ಯಾಕ ನಾಯಿ ಮರಿತಾರ ಕಿರ್ಸ್ತೀಯಾ? ಏನಪ್ಪ, ನನ್ನ ಹೆಸರಲ್ಲಿ ರೂಮ್ ಇದೆಯಾ ನೋಡು. ನಿಮ್ಮ ಹೆಸರು ಹೇಳಿ ಸರ್. ಕುಂಜಾನ್, ಕುಟ್ಟಿ ಕುಂಜಾನ್. ಕರೋನಾ ಬಂದಿರೋ ರೋಗಿಗಳ ತರ ಆಡ್ತೀರಾ? ಇಲ್ಲ, ಹೆಸರು ಹೊಸ್ತಾಗಿತ್ತು, ಅದಕ್ಕೆ ಕೇಳಿದೆ. ಕೋಳಿ ಹುಂಜ ಏಕ್ ಹೋಗುತ್ತೆ? ಕೋಳಿ ಹುಂಜ ಅಂತ ಕರೀತಾರೆ. ಅದೇ ತರನೇ ನಮ್ಮ ಅಪ್ಪಂಗ್ ನಾನು ಹುಂಜಾನೆ, ಅದಕ್ಕೆ ಕುಟ್ಟಿ ಕುಂಜ ಅಂತ ಹೆಸರಿಟ್ಟಿದ್ದಾರೆ. ನಮ್ಮ ಅಂಶದ ಹೆಸರೆಲ್ಲ ಕೇಳಿದ್ರೆ ನೀನ್ ಅಲ್ಲಾಡೋಗ್ತೀಯಾ. ಆಮೇಲೆ ನಾ ಬಂದು ಕೆಲಸ ನೋಡ್ಕೋಬೇಕು. ಬೇಗ ಅಕ್ಕಿ ಕೊಡು. ಇಬ್ಬರನ್ನ ಕಾರಿಡಾರ್ ಅಲ್ಲಿ ಮಗ್ಸು, ಇನ್ನಿಬ್ಬರನ್ನ ಬಚ್ಚನ್ ಮನೇಲಿ ಮಗ್ಸು. ಯಾಕೋ ಪಿಟ್ಸ್ ಬಂದ ನಂಗೆ ಆಡ್ತೀಯಾ? ಏಯ್, ಯಾರಾದ್ರೂ ಒಂದು ಕಂಬಿನ ಬೇಗನ ಕೊಡ್ರ. ಇವ್ರ ಕಣ್ಣಲ್ಲೇ ನೊರೆ ಬಿಡೋ ನನ್ನ ಮಕ್ಳು, ನೋಡು ಹುಷಾರಾಗಿರೋ. ಬಾ ಹೋಗೋಣ. ಐ ಲವ್ ಯು ಕಣೆ. ಅಂತಿದ್ಯಾ? ಎಲ್ಲ ಬಂದು ನನಗೇ ತಗ್ಲಾಕಂತಾರಲ್ಲಪ್ಪ.
ತುಂಬಾ ದಿನದಿಂದ ನಾನು ಒಂದು ಆಸೆ. ನನಗೂ ಕೂಡ. ನಿನಗೆ ನನ್ ಮೇಲೆ ಆಸೆ, ನನಗೆ ನಿನ್ ಮೇಲೆ ಆಸೆ. ಆದ್ರೆ ಅಕ್ಕಪಕ್ಕದಲ್ಲಿರೋರು ಯಾರಾದ್ರೂ ನೋಡ್ತವ್ರೆ ಅಂತ ಮನ್ಸ್ ಒಳಗಡೆ ಭಯ. ಈ ಜಾಗದಲ್ಲಿ ಒಂದ್ ಸೊಳ್ಳೆ ತಿಗ್ನೇನು ಬರಲ್ಲ. ನಾವ್ ನಮ್ ಪಾಡಿಗೆ ಜಾಲಿಯಾಗಿರ್ಬೋದು. ಕಾಲ್ ಮೇಲೆ ಕಾಲು ಹಾಕೊಂಡು ಮಾತಾಡ್ಬೋದು ಬೆಳಿಗ್ಗೆವರೆಗೂ. ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡೋದಕ್ಕೆ ಕಾಲ್ ಬರ್ತಿದೆ. ಹಾಯ್ ಡಾರ್ಲಿಂಗ್. ಬೇಬಿ ಎಲ್ಲಿದೀಯಾ? ಮನೆ ದೇವ್ರಿಗೆ ಪೂಜೆ ಮಾಡ್ಬೇಕು ಅಂತ ಮ್ಯಾನೇಜರ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಗಾ? ಸಾರಿ ಬೇಬಿ, ಮರ್ತೋಗ್ಬಿಟ್ಟೆ. ಅವ್ನು ನಿನ್ ಜೊತೆನೇ ಇದಾನಾ? ಹೌದು. ಬೇಬಿ ಸರ್ ನಮಸ್ತೆ ಸರ್. ಯೋ ಹೆಂಗ ಇದ್ಯಾ? ಚೆನ್ನಾಗಿದೆ ಸರ್. ಏನ? ಅದು ಚೆನ್ನಾಗಿದೆ ಸರ್. ಸಂಜನಾ ಬೇಬಿಗೆ ಒಂದ್ ಸರ್ಪ್ರೈಸ್ ಇಟ್ಟಿದ್ದೀನಯ್ಯ. ಅದು ನೀನೇ ಎಕ್ಸಿಕ್ಯೂಟ್ ಮಾಡ್ಬೇಕು. ಆದಷ್ಟು ಬೇಗ ಊರಿಗೆ ಬಂದ್ಬಿಡಯ್ಯ. ಸರಿನಾ? ನೇರವಾಗಿ ಮಾತಾಡೋಣ ಅಂತೆ. ನಾನ್ ಬರೋ ವಿಷಯ ಬೇಬಿ ಗೊತ್ತಾಗ್ಬಾರ್ದು. ಸಂಜುಗೆ ಶಾಕ್ ಕೊಡ್ಬೇಕು. ಸರಿನಾ? ಸರಿ, ಬೇಬಿಗೆ ಫೋನ್ ಕೊಡು. ಇವಾಗ ಕೊಟ್ಟೆ ನೋಡಿ. ಹೇಳಿ. ನಾನ್ ಎಲ್ಲಾದನ್ನು ಮ್ಯಾನೇಜರಿಗೆ ಹೇಳಿದೀನಿ. ಅವ್ರು ಎಲ್ಲಾದನ್ನು ನೋಡ್ಕೋತಾರೆ. ಸರಿನಾ? ಸರಿ, ಓಕೆ. ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಸರಿ ರೀ, ನಿಮ್ಮನ್ನ ನೋಡ್ಕೊಳ್ಳೋ ತರನೇ ಅವ್ರನ್ನೂ ಭದ್ರವಾಗಿ ನೋಡ್ಕೋತೀನಿ. ಓಕೆ ಬೇಬಿ. ಹೇ, ಏನಾಯ್ತು ಹಿಂಗ್ ಕೂತ್ಕೊಂಡಿದ್ಯಾ? ಊರಲ್ಲಿದ್ರೆ 4 ಜನ ನೋಡ್ತಾರೆ ಅಂತ ನಿನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದೆ. ಇವಾಗ ನೋಡಿದ್ರೆ ನಿನ್ ಗಂಡ ನಾಳೆನೆ ಬರ್ತೀನಿ ಅಂತ ಹೇಳ್ತಿದ್ದಾನೆ. ಇದೂ ಹಾಳಾಗೋಯ್ತು. ಅದೇ ಇವತ್ ರಾತ್ರಿ ಇದೆಯಲ್ಲ, ಇನ್ನೇನು? ಓ, ಅವಾಗ ನಡಿಯೋದು ಇವಾಗ್ಲೇ ನಡಿಲಿ ಅಂತೀಯ? ಹಾಗಿದ್ರೆ ನಾನು ಇವಾಗ್ಲೇ ರೆಡಿ. ಕೈ ಹಿಡ್ದಿದ ತಕ್ಷಣ ಕಾಲಿಂಗ್ ಬೆಲ್ ಹೊಡಿತಾ. ಏನು? ಅವಾಗ್ಲೇ ಕಾಲ್ ಬಂತು, ಇವಾಗ ಕಾಲಿಂಗ್ ಬೆಲ್ಲು. ಯಾರು ಅಂತ ನೋಡ್ಕೊಂಡ್ಬರ್ತೀನಿ. ಆಡೋದಕ್ಕೆ ಬಿಡ್ತಿಲ್ಲ ಈ ನನ್ ಮಕ್ಳು. ಯಾರ ಟೆಕ್ನಿಕ್ ಅಂತ ತರ್ತಿರೋದ? ಸಂಜನಾ ಇದ್ದಾಳೆ ಸರ್. ಸಂಜನಾನ? ಸಂಜನಾ ಏನು ಕ್ಲಾಸ್ಮೇಟಾ? ಹೆಸರಿಟ್ ಕರೆದ್ರೆ ಹುಚ್ಚ ಬಿಡಿಸ್ತೀನಿ ಆಮೇಲೆ. ಅದು ಹಾಗಲ್ಲ ಸರ್, ನಮ್ ಹುಡುಗನ್ಗೆ ಇವತ್ತು ಕ್ವಾ ಡೇ. ಏನು? ಐ ಮೀನ್ ಹ್ಯಾಪಿ ಬರ್ಡೇ. ಅದಕ್ಕೆ ನಾನೇನ್ ಮಾಡ್ಲಿ? ಅದಕ್ಕೆ ರಾತ್ರಿ ಕ್ಯಾಂಪ್ ಫೈರ್ ಹಾಕೊಂಡು ಫುಲ್ ಪಾರ್ಟಿ ಮಾಡೋಣ ಅಂತ. ಧಾರಾಳವಾಗಿ ಮಾಡು. ಅದಕ್ಕೆ 2 ದಿಂಬೆಗಳು ಇಟ್ಕೊಂಡಿದ್ಯಲ್ಲ, ಕರ್ಕೊಂಡೋಗ ಆಡು. ಅವ್ರನ್ನ ಕರ್ಕೊಂಡೋಗ ಆಡು. ಅದಕ್ಕೆ ಆಂಟಿನ. ಅದಕ್ಕೆ ಯಾಕೋ ಇಣಕ್ ನೋಡ್ತೀಯಾ? ನಾನು ಇದೀನಿ ಅಲ್ವಾ, ನನ್ನ ಹತ್ರನೇ ಹೇಳು. ಡ್ಯಾನ್ಸ್ ಮಾಡ್ಬೇಕಾಯ್ತು ಸರ್. ಹೋಗ್ರೋ, ನಾನು ಹೋಗಿ ಎಕ್ಸರ್ಸೈಸ್ ಮಾಡಿ ಬರ್ತೀನಿ. ಏನ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಹಿಂಗ್ ಮಾಡ್ತೀರಾ? ಹೋಗ್ ಶಾಂಪು ಹಾಕೊಂಡು ಉಚ್ಕೊ. ಹೋಗ 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 ಹೋಗು ಹೋಗು. ಇಡಕ್ಕೆ ನೋಡೋದೇ ಆಯ್ತು ಕೆಲ್ಸ. ಯಾರು? ಆ ನೂಡಲ್ಸ್ ತಲೆ ಅವನು ಪರಾಟ ಮುಗ್ದವನು. ಏನಂತೆ? ಫೈರ್ ಕ್ಯಾಂಪ್ ಇಟ್ಟಿದಾರಂತೆ. ಸರಿ ಬಾ ಹೋಗೋಣ. ಹೋಗೋಣ. ಮೊದ್ಲು ಹೋಗಿ ಬಿಸಿ ಮಾಡ್ಕೊಳ್ಳೋಣ, ಬಂದು ಬಿಸಿ ಇಳಿಸ್ಕೊಳ್ಳೋಣ. ಸ್ನಾನ ಮಾಡ್ಕೊಂಡು ಹೋಗೋಣ. ಸಾರ್, ಇವತ್ತು ನನ್ನ ಫ್ರೆಂಡ್ದು ಬರ್ಡೇ. ಅದಕ್ಕೆ ನಾವೆಲ್ಲ ಕ್ಯಾಂಪ್ ಫೈರ್ ಹಾಕೊಂಡು ಪಾರ್ಟಿ ಮಾಡೋಣ ಅನ್ಕೊಂಡಿದೀವಿ. ತಾವು ಬರ್ಬೇಕು. ನೀವು ಬಂದ್ರೆ ಚೆನ್ನಾಗಿರುತ್ತೆ ಸರ್. ಇಲ್ಲ, ನಾನ್ ಬರಲ್ಲ, ನೀವು ಹೋಗಿ. ಓಕೆ ಸರ್. ನೋಡಿ, ಮುಖವನ್ನೋಡಿ ಮೊಳವ ಹಾಕು, ಬ್ಯಾರೆಯವ್ರಿಗೂ ಬಾಳಕ್ ಬಿಡು. ಜಾಲಿಯಾದ ಲೈಫು ಇದು, ಹೋದ್ರೆ ಹೋಗ್ಲಿ ಫ್ರೀಯಾಗಿ ಓಡು. ಉಸಿರು ಈಗ್ಲೇ ನಿಂತು ಹೋದ್ರೆ ಎತ್ತಿ ಬಿಸಾಡೋ ಜಗವು ಇದು. ಸ್ನೇಹಿತನಿಗೆ ಹುಟ್ಟಿದ ದಿನ ಕೇಕು ಕಟ್ ಮಾಡಿ ಜಾಲಿ ಮಾಡಿ. ಅಯ್ಯಯ್ಯೋ ಏನಮ್ಮ ಇಷ್ಟು ಚಳಿ, ಟೋಟಲ್ ಬಾಡಿ ನಡಗಿದೆ.
ಬಾಳುವ ಜೀವನವೆಲ್ಲ ಮೂರು ದಿನ ಕಣೋ, ಅಷ್ಟರಲ್ಲಿ ಯಾಕಿಷ್ಟು ಆತೂರ ನಿಂಗೆ? ಲೈಫ್ ನೆನೆದರೆ ಎದೆ ಎಲ್ಲ ಡವ ಹಳೆದೆಲ್ಲ ಬಿಟ್ಟು ನಾವು ಬಾಳೋಣ ಎಲ್ಲ, ಸಂತೋಷದಿ ಕೊಂಡಾಡುವ ಹುಟ್ಟಿದ ದಿನವ, ನೀ ಎನಿಸಿಕೋ ಇಲ್ಲೇ ನಿನ್ನ ಸಾವಿನ ದಿನವ. ಊರನ್ನೆಲ್ಲ ಸುತ್ತಿಕೊಂಡು ಬರೋಣ ಬಾರೋ, ಈ ಯಾಮಾರಿದ್ರೆ ಮೊದಲು ನಾವು ಮುಳುಗಿ ಹೋಗ್ತೀವಿ. ಅಯ್ಯಯ್ಯೋ ಏನಮ್ಮ ಚಳಿ ಚಳಿ, ರೋಟೆಲ್ಲ ಬಾಡಿ ನಡಗಿದೆ. ಅಯ್ಯಯ್ಯೋ ಏನಮ್ಮ ಚಳಿ ಚಳಿ, ರೋಟೆಲ್ಲ ಬಾಡಿ ನಡಗಿದೆ. ಹೇ, ಏನ್ ರಕ್ಷಣ್ ಶಾಕ್ ಆಗ್ತಾನೆ ಇದೆಯಾ? DSP ಮಿಡಿಕ್ ತಾನೆ, ನಾನು ಬರ್ತೀನಿ ಬಾ. ರಕ್ಷಣ್, ನಾನು ನಿನ್ನ ಹೊಗಳ್ತೀನಿ. ನಿನ್ನ ವಿಷಯ ನನಗೆ ಗೊತ್ತು. ಲವ್ ಮಾಡ್ಬಿಟ್ಟು ಇಷ್ಟೊಂದು ಸಮಸ್ಯೆ ಇರ್ಬೇಕಾದ್ರು ಹುಡುಗಿನ ಒಂಟಿ ಆಗ್ಬಿಡ್ದೆ ಕರ್ಕೊಂಬಂದಿದೆ ನೋಡು. ಈ ಇನ್ವೆಸ್ಟಿಗೇಷನ್ ಎಲ್ಲ ಸುಮ್ಮನೆ ಕಣೋ. ಯಾವ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮೂರಲ್ಲಿ ರಿಸಲ್ಟ್ ಬಂದಿದೆ ಹೇಳು? ಯಾಕ್ ಅಂಕಲ್? ಇಲ್ಲಮ್ಮ, ಕೊಲೆ ಬಗ್ಗೆ ಗೊತ್ತಿದ್ರು ಹೇಳೋದಿಲ್ಲ. ಹೇಳಿದ್ರೆ ಕೊಲೆಗಾರ ಸುಮ್ಮನೆ ಬಿಡೋದಿಲ್ಲ. ಅರ್ಥ ಆಯ್ತಾ? ಕರೆಕ್ಟ್ ಅಂಕಲ್. ಇದೆಲ್ಲ ನಮಗ್ ಬೇಕಾ? ಇದನ್ನೆಲ್ಲ ಪೊಲೀಸ್ ನೋಡ್ಕೋತಾರೆ. ಬಾ, ನಾವು ನಮ್ ಕೆಲಸ ನೋಡ್ಕೊಳ್ಳೋಣ. ಯೋ, ಈ ಫೋನ್ ಇಟ್ಕೊಳ್ಳಯ್ಯ. ಗುಡ್ ಮಾರ್ನಿಂಗ್. ಇಲ್ಲಿ ಈ ರೆಸಾರ್ಟ್ ಅಲ್ಲಿ ನೆನ್ನೆ ನೈಟ್ ಒಂದ್ ಘಟನೆ ನಡೆದಿದೆ. ಒಂದ್ ಹುಡುಗಿ ಮರ್ಡರ್ ಆಗಿ ಸತ್ತಿದ್ದಾಳೆ. ಆ ಹುಡುಗಿ ಈ ರೆಸಾರ್ಟ್ ಅಲ್ಲಿ ಉಳ್ಕೊಂಡಿರೋದಕ್ಕೆ ಯಾವುದೇ ಸಾಕ್ಷಿ ಕೂಡ ಇಲ್ಲ. ರೆಸಾರ್ಟ್ ಸುತ್ತ ಎಲೆಕ್ಟ್ರಿಕಲ್ ಫೆನ್ಸಿಂಗ್ ತುಂಬಾ ಇದೆ. ಒಳಗಡೆನೂ ಯಾರು ಬರಕ್ಕಾಗಲ್ಲ, ಹೊರಗಡೆನೂ ಯಾರು ಹೋಗಕ್ಕಾಗಲ್ಲ. ಆದ್ರೆ ಆ ಹುಡುಗಿ ಒಳಗಡೆ ಬಂದಿರೋದಕ್ಕೆ ಯಾವ್ದೇ ರೆಕಾರ್ಡ್ ಎಲ್ಲೂ ಇಲ್ವಲ್ಲ. ಹಾಗಾದ್ರೆ ನಿಮ್ಮಲ್ಲಿ ಯಾರೋ ಒಬ್ರು ಆ ಹುಡುಗಿನ ಒಳಗಡೆ ಕರ್ಕೊಂಡ್ ಬಂದಿದ್ದೀರಾ. ಮೇಡಮ್, ನೀವು ನಮ್ಮನ್ನು ಯಾವಾಗ ಆಚೆ ಬಿಡ್ತೀರಾ? ಮಗನಿಗೆ ಟ್ರೀಟ್ಮೆಂಟ್ ಇದೆ. ನಿಮ್ಮ ಎನ್ಕ್ವೈರಿ ಎಲ್ಲ ಆಮೇಲೆ ಇಟ್ಕೊಳ್ಳಿ. ಹೇಳಿಲ್ವಾ ಅವ್ರಿಗೆ? ಸರ್ ಸುಮ್ನಿರಿ. ಸ್ಟೇಷನ್ಗೆ ಬರೋಕ್ ಹೇಳು. ಟ್ರೀಟ್ಮೆಂಟ್ ನಾನ್ ಕೊಡ್ತೀನಿ. ಹ, ಇದೊಂದು ಕ್ರೈಮ್ ಸೀನ್. ಡು ಯು ಗೆಟ್ ಇಟ್? ದ ಹೋಲ್ ರೆಸಾರ್ಟ್ ಇಸ್ ಅಂಡರ್ ಮೈ ಕಂಟ್ರೋಲ್. ನನ್ನ ಅನುಮತಿ ಇಲ್ದೇನೆ ಯಾರು ಒಳಗಡೆನೂ ಬರಬಾರ್ದು, ಹೊರಗಡೆನೂ ಹೋಗ್ಬಾರ್ದು. ಮ್ಯಾಮ್, ಅದು ನಿಮ್ಮ ಜಾಬ್. ನಮ್ಮನ್ನ ಟಾರ್ಚರ್ ಮಾಡೋ ಕೆಲಸ ಎಲ್ಲ ಇಟ್ಕೋಬಿಡಿ. ಅರ್ಥ ಆಯ್ತಾ? ಹೊಡ್ದೆ ಅಂದ್ರೆ ಯಾರ್ಗೆ ಹೇಳ್ತೀಯ ನನ್ ಕೆಲ್ಸ ನಿನ್ ಕೆಲ್ಸ ಅಂತ? ಅವ್ರು ನಮಗೋಸ್ಕರನೇ ತಾನೇ ಮಾತಾಡಕ್ ಬಂದಿದ್ದಾರೆ. ಸ್ವಲ್ಪ ಕೋಆಪರೇಟ್ ಮಾಡಿ. ಮೇಡಮ್, ಆಕ್ಚುಲಿ ಏನ್ ನಡೀತು ಅಂದ್ರೆ, ಎಲ್ರು ಇಲ್ಲಿ ನೋಡಿ, ನಿಮ್ಮೆಲ್ರಿಗೂ ಒಂದೇ ಒಂದ್ ವಿಷಯ ಹೇಳ್ತೀನಿ. ಏನಂದ್ರೆ ಇದ್ರಲ್ಲಿ ಒಂದ್ ಗುಡ್ ನ್ಯೂಸ್ ಇದೆ. ನಿಮ್ಮಲ್ಲೇ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿತ್ತು ಅಂದ್ರೆ ಅದನ್ನ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆಲ್ಲ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ. ಅರ್ಥ ಆಯ್ತಾ? ಹಾ, ಮಾತಾಡೋಣವಾ? ಇವತ್ತ್ಯಾಕೋ ತುಂಬಾ ಸುಂದರವಾಗಿದೆಯಾ ನೀನು. ಆ ಯೆಲ್ಲೋ ಬಾಲ್. ಲೋ ಮಗು, ಮಮ್ಮಿಗೆ ಬಿಸ್ಕೆಟ್ ಕೊಡ. ಅದಕ್ಕೆ ಬಿಸ್ಕೆಟ್? ನೋ ಥ್ಯಾಂಕ್ಸ್. ಏನೋ ಮಲ್ಕೊಂಡಿದ್ಯಾ? ಸೂಪರ್ ಅಬ್ಬಾ. ಆ ವೈಟ್ ಹೊಸ ಹುಡುಗಿ ಸೂಪರ್ ಚಿನ್ನ. ರೈಟ್, ಚೆನ್ನಾಗಿ ಓಡಿಸ್ತಾ ಇದ್ದಾನೆ. ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಎಲ್ರು ಒದ್ದಾಡ್ತಾ ಇದಾರೆ. ನೀವು ನೋಡಿದ್ರೆ ಆಟ ಆಡ್ತಾ ಇದ್ದೀರಾ. ಏನು ಅಂತನ? ಎಲ್ಲಿ ಜೊತೆಲಿ ಬಂದವರೆಲ್ಲ ಎಲ್ಲ ಇದ್ದೀರಾ? ಬರ್ರೋ. ಕಳಿಸ್ಬಿಟ್ರು SP ಹತ್ರ ಮಾತ್ರ ಮೊದಲು ದುಡ್ಡು ತಕೊಳಕ್ ನೋಡು. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ನೀನ್ ಯಾವಾಗ ನೋಡಿದ್ರು ಆಟ ಆಡ್ತಾನೆ ಇದೆಯಾ? ಉರುಳಿಸ್ತಾನೆ SP ಹತ್ರ ಮಾತಾಡೋಣ.
ಲೈ SP ಹತ್ರ ಮಾತಾಡ್ದೆ ಕಣ, DSP ಸರಿ ಮಾಡಾಯ್ತು. ನಮ್ಮ ಹತ್ರ ಇದಾರಲ್ಲ 10 ಜನ, ಅವ್ರನ್ನೇ ಕಳ್ಸೋಣವಾ? ಯಾಕೆ ಬೇರೆಯವ್ರನ್ನ ಕಳಿಸ್ಬೇಕು? ಅಣ್ಣನ್ಗೋಸ್ಕರ ನೀನು ಹೋಗಲ್ವಾ? ಅವಾಗ ತಾನೇ ನಾನು ನೆಮ್ಮದಿಯಾಗಿರೋದು. ನನಗೆ ಗೊತ್ತು ಕಣೋ, ಮಾತಾಡೋಣ SP ಹತ್ರ. ಮಗ ಫೋನ್ ಕೊಡೋ. ಯೋ SP, ಹೇಳಿ ಸರ್. ಆ DSP ಹತ್ರ ಮಾತಾಡ್ದ್ಯಾ? ಅದನ್ನ ನೋಡ್ಕೋತೀನಿ ಸರ್, ನೀವು ರಿಲ್ಯಾಕ್ಸ್ ಆಗಿರಿ. ಬೇಗ ಮುಗ್ಸಯ್ಯ. ಓಕೆ ಸರ್. ನನಗೇನೋ ಇದು ಮರ್ಡ್ರು ಬಿಟ್ಟು ಬೇರೆ ಏನೋ ಕಾರಣ ಇದೆ ಅನ್ಸುತ್ತೆ. ಅದೇನು ಅಂತ ಕಂಡು ಹಿಡಿದ್ರೆ ಈ ಕೇಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನು ಸರ್ ಹಂಗೆ ಹೇಳ್ತಿದ್ದೀರಾ? ಏನೋ ಅನ್ಸುತ್ತೆ ನನಗೆ. ಕರೆಕ್ಟೇ ಸರ್. DSP ಮೇಡಮ್ ಇಷ್ಟು ವರ್ಷದಲ್ಲಿ ಯಾವ ಕೇಸಿಗೂ ಇಷ್ಟೊಂದು ಇನ್ವಾಲ್ವ್ ಆಗಿ ನೋಡಿರಲಿಲ್ಲ. ನೀವು ಹೇಳಿದ ಪಾಯಿಂಟ್ನ ಯೋಚನೆ ಮಾಡಿನೇ. ಸರ್, ಮೇಡಮ್ ಕರೀತಾ ಇದ್ದಾರೆ. ಏನಮ್ಮ, ಕೊಲೆಗಾರನ ಕಂಡಿಡ್ತೀಯ ಏನು? ಸರ್, ಕೊಲೆ ನಡೆದಿರೋದು ನೆನ್ನೆ ನೈಟು. ಇನ್ನು 24 ಗಂಟೆನೂ ಆಗಿಲ್ಲ. ಅಷ್ಟರಲ್ಲೇ ಕೇಸ್ ಮುಗಿಸು ಅಂದ್ರೆ ಹೇಗೆ ಸರ್? ನಾಳೆ MLA ಮೀಟಿಂಗ್ ಇದೆ. ಮಿನಿಸ್ಟರ್, ಹೈಯರ್ ಆಫೀಸರ್ಸ್ ಎಲ್ಲ ಬರ್ತಾರೆ. ಸರ್, ಆ ವಿಷಯ ಎಲ್ಲ ನನಗೆ ಗೊತ್ತು. ಭಯ ಪಡ್ಬೇಡಿ, ಇವತ್ ನೈಟ್ ಒಳಗಡೆ ಮುಗಿಸ್ಬಿಡೋಣ. ಹೆಂಗ್ ಹೇಳ್ತೀಯಾ? ನನಗೊಂದು ಕ್ಲೂ ಸಿಕ್ಕಿದೆ. ಕೊಲೆಗಾರ ಇನ್ನೂ ರೆಸಾರ್ಟ್ ಅಲ್ಲೇ ಇದ್ದಾನೆ. ಖಂಡಿತ ಕಂಡಿಡಿದೀವಿ ಸರ್, ಡೋಂಟ್ ವರಿ. ಸರಿಮ್ಮ, ಕೊಲೆಗಾರನ ಹಿಡೀರಿ, ಇಲ್ಲ ಬೇರೆ ಯಾರನ್ನಾದ್ರೂ ಹಾಕಿ ಕೇಸ್ನ ಕ್ಲೋಸ್ ಮಾಡಿ. ಖಂಡಿತ ಸರ್. ಕೇಸ್ ಮುಗಿಸ್ಬೇಕಂತೆ. ಏನಯ್ಯ, ಆ ಹುಡುಗಿ ಫೈಲ್ಸ್ನ ಎಲ್ಲ ಸ್ಟೇಷನ್ಗೂ ಕಳ್ಸಿ ಚೆಕ್ ಮಾಡಕ್ ಹೇಳಿದ್ನಲ್ಲ, ಮಾಡ್ದಾ? ಎಲ್ಲ ಸ್ಟೇಷನ್ಗೂ ಆಲ್ರೆಡಿ ಕಳ್ಸಾಯ್ತು ಮೇಡಮ್. ಚೆಕ್ ಮಾಡ್ತಿದ್ದಾರೆ. ಏನು ಗೊತ್ತಾಗಿಲ್ವಾ? ಇಲ್ಲ ಮೇಡಮ್. ಇಲ್ಲಿ ಮಿಸ್ಸಿಂಗ್ ಫೈಲ್ ಸಾಕಾಗಲ್ಲ. ಓಕೆ, ವಾಂಟೆಡ್ ಲಿಸ್ಟ್ನೇ ಚೆಕ್ ಮಾಡಕ್ ಹೇಳು. ಶೋರ್ ಮ್ಯಾಮ್. ಹೋಗು. ಯಾಕೆ ಒಂಥರ ಇದೆಯಾ? ಹೇಳು, ಏನಾಯ್ತು? ಏನಿಲ್ಲ. ನನ್ ಜೊತೆನೂ ಹೇಳೋದಿಲ್ವಾ? ಇಲ್ಲ, ಆ ಮರ್ಡರ್ನ ಅದು ಯಾರು? ಪೊಲೀಸ್ ಮೀಟಿಂಗ್ ಅಲ್ಲಿ ಹೇಳಿದಾರಲ್ಲ, ಕೊಲೆ ಮಾಡಿದವ್ರನ್ನ ಮರೀದೇನೆ ಹೇಳಿ ಅಂತ. ಧೈರ್ಯ ಇದ್ದವನ್ ಮಾತ್ರ ಹೋಗಿ ಹೇಳ್ತಾನೆ. ಅದೂ ಆಗಿಲ್ಲ ಅಂದ್ರೆ ಪೊಲೀಸ್ ಅವರೇನೆ ಕಂಡುಹಿಡಿತಾರೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಏನೇ ಆಯ್ತು? ಏನಾಯ್ತಾ? ನಮ್ ಪಾಡಿಗೆ ನಾವು ಜಾಲಿಯಾಗಿ ಪ್ರ್ಯಾಂಕ್ ಮಾಡ್ಕೊಂಡಿದ್ವಿ. ರೆಸಾರ್ಟ್ ಹೋದ್ರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಕರ್ಕೊಂಡ್ ಬಂದು ಕೊಲೆ ಕೇಸಲ್ಲಿ ಸಿಕ್ಕಾಕ್ಸಿದ್ರಲ್ಲ. ಸರೋಜ, ಏನು ಜಾಸ್ತಿ ಮಾತಾಡ್ತಾ ಇದ್ದಾಳೆ. ಹೇಯ್, ಆ ಟೈಮಲ್ಲಿ ನಾವ್ ತಾನೇ ಸುತ್ತಾಡ್ತಿದ್ದು. ನಾವ್ ತಕ್ಷಣ ವಾಪಸ್ ಬಂದ್ಬಿಟ್ವಿ ಅಲ್ವಾ? ಮತ್ತೇನ್ ನಿನ್ಗೆ? ಏನ್ ಮಾತ್ರ ಹೆಂಗ್ಸಿಗೆ ಏನಾದ್ರೂ ಗೊತ್ತಾದ್ರೆ ನಾವು ಖಾಲಿ. ತಮ್ಮ, ನನಗೊಂದು ಚಿಕ್ಕ ಡೌಟು. ಅವಾಗವಾಗ ನೀವು ಗಡ್ಡನ ನವ್ಕೋತೀರಾ, ಸಿಗರೇಟ್ ಇಟ್ಕೊಂಡು ಊದ್ತಾನೆ ಇರ್ತೀರಾ, ಯಾವ ಸಮಯನೂ ನೋಡ್ದೆ. ಆಮೇಲೆ ಏನೋ ಮೇಡಮ್ನ ನೋಡಿ ಹೇಳಕ್ ಬರ್ತಾ ಇರ್ತೀರಾ, ಪಕ್ಕದಲ್ಲಿರೋ ತಾತನ ನೋಡಿ ಅಂದಿದ ತಕ್ಷಣ ಸೈಲೆಂಟ್ ಆಗಿ ಹೋಗ್ತೀರಾ. ಆದರೆ ನಿಮ್ಮ ಒಳಗಡೆ ಏನೋ ಒಂದು ಕುದಿತಾನೇ ಇದೆ. ಅದರಿಂದನೇ ಸಿಗರೇಟ್ ಮೂಲಕ ಅದು ಹೊಗೆ ಥರ ಬರ್ತಿದೆ. ಒಳಗಡೆ ಇರೋ ಹೊಗೆನ ಹೊರಗಡೆ ಬಿಟ್ರಿ ಅಂದರೆ ನಿಮ್ಮ ಒಳಗಡೆ ಇರೋದೆಲ್ಲ ಕ್ಲೀನ್ ಆಗುತ್ತೆ. ಏನು ಹೇಳಿ ನೋಡೋಣ. ಯಾರು ಇಲ್ಲ, ಯಾರು ಇಲ್ಲ. ನಾನೊಂದು ವಿಷಯ ನೋಡ್ಬಿಟ್ಟೆ ಸರ್. ಇವಾಗೊಂದು ಕೊಲೆ ಐತಲ್ಲ ಸರ್. ಹೌದು, ಮರ್ಡರ್ ಆಗಿದ್ದಿಲ್ಲ ಸರ್. ಯಾರು ಮಾಡಿದ್ರು ಗೊತ್ತಾ? ಆ ಯಜಮಾನ, ಆ ಮುದ್ಕ ಸರ್. ಅವ್ನು ಸಾಧಾರಣವಾದ ಮನುಷ್ಯ ಅಲ್ಲ ಸರ್. ಸಾಧಾರಣವಾದ ಮನುಷ್ಯ ಅಲ್ಲ ಸರ್. ಕೆಟ್ಟ ನನ್ನ ಮಗ ಸರ್. ಸರ್, ಅವ್ನು ನಗ್ಬೇಕಾದ್ರೆ ಒಂದು ಕೆನ್ನೆಲ್ಲ ಒಂದು ಗುಳಿ ಬರುತ್ತಲ್ಲ ಸರ್, ಅದು ಸಾಧಾರಣದ ಗುಳಿ ಅಲ್ಲ ಸರ್. ಎಲ್ರೂ ಸಾಯಿಸಿ ಊತಾಕೋದು ಶವದ ಗುಳಿ ಸರ್ ಅದು. ಸರ್, ನನ್ಗಾಗ್ತಿಲ್ಲ ಸರ್. ಏನಾಯ್ತು ಅಂದರೆ ನೆನೆ ದಮ್ಮುಡಿನಂತ ಆಚೆ ಬಂದೆ ಸರ್. ಸರಿ, ಈ ಕಡೆ ಬರ್ಬೇಕಾರೆ ಅಲ್ಲಿ
ಅಲ್ಲೇ ಸರ್ ಅಲ್ಲೇ ಸರ್ ಅಲ್ಲಿ ಶಬ್ದ ಕೇಳಿಸ್ತು ಸರ್. ಏನಂತ ನೋಡಕ್ಕೆ ಹತ್ರ ನೋಡಿದ್ರೆ ಒಂದು ಹುಡುಗಿನ ಕೊಲೆನೇ ಮಾಡ್ಬಿಟ್ಟ ಸರ್. ಕೊಲೆನೇ ಮಾಡ್ಬಿಟ್ಟ. ನನಗೇನು ಗೊತ್ತಾಗ್ಲಿಲ್ಲ ಸರ್. ಕೈ ಕಾಲೆಲ್ಲ ನಡ್ಕೋಗ್ಬಿಡ್ತು. ನಾನು ಟಪ ಅಂತ ಓಡ್ ಬಂದ್ಬಿಟ್ಟು ರೂಮ್ಗೆ ಬಾಗ್ಲಾಕೊಂಡ್ಬಿಟ್ಟೆ ಸರ್. ನಾನು ಹೆಂಡತಿ ಹೇಳೋಣ ಅಂತ ಅನ್ಕೊಂಡ್ರೆ ಅವಳು ಅದು ಯಾರತ್ತಾದ್ರೂ ಹೇಳಿ ಅದು ಇನ್ನೊಬ್ರಿಗೆ ಹೋಗಿ ಗೊತ್ತಾಗಿ ಇಡೀ ಪೂರ್ತಿ ಎಲ್ರಿಗೂ ಗೊತ್ತಾಗಿ ನಮ್ಮನ್ನ ಮುಗಿಸ್ಬಿಡ್ತಾರೆ ಸರ್. ಮುಗಿಸ್ಬಿಡ್ತಾರೆ ಸರ್. ಅವ್ನು ಕೆಟ್ಟನ್ ಮಗ ಸರ್. ನಾವೇನಾದ್ರೂ ಇಲ್ಲೇ ಇದ್ರೆ ನಾವೆರಡು ಸುತ್ತಬಿಡ್ತೀವಿ ಸರ್. ಸರ್ ನನಗೆ ಹೇಳಕ್ಕಾಗಲಿಲ್ಲ ಸರ್. ಯಾರಿಗಾದ್ರು ಹೇಳ್ಬೇಕಿತ್ತು ಸರ್. ಫ್ರೀ ಆಯ್ತು. ಫ್ರೀ ಆಯ್ತಾ? ಮೈಂಡ್ ಫ್ರೀ ಆಯ್ತು ಸರ್. ಆದ್ರೆ ಸೂಪರ್ ಕತೆ ತಮ್ಮ. ಈ ಕತೆನೇನಾದ್ರೂ ಸೀರಿಯಲ್ ಮಾಡಿದ್ವಿ ಅಂತ ಇಟ್ಕೋ, ಒಂದು 350 ಎಪಿಸೋಡ್ ತೆಗಿಬಹುದು. ಒಂದು ವೇಳೆ ಪ್ರೈಮ್ ಟೈಮ್ ಸಿಕ್ತು ಅಂತ ಇಟ್ಕೋ, 3 ವರ್ಷ ಬೇಕಾದ್ರೂ ದೌಡಿಸ್ಬೋದು. ಆದ್ರೆ ಈ ಕತೆಗೆ 3 ವರ್ಷ ನಡೆಸ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಕಾಂಪೌಂಡ್ ಒಳಗೆ ಒಂದ್ ಕ್ಯಾರೆಕ್ಟರ್ ನ ನೋಡಿದ್ದೀನಿ. ಆ ಕ್ಯಾರೆಕ್ಟರ್ ಯಾರು ಅನ್ನೋದು ಮಾತ್ರ ಇವಾಗ ಹೋದ್ನಲ್ಲ ಒಬ್ಬ, ಅವ್ನು ನೋಡೋದಕ್ ಮಾತ್ರ ಸಾಧಾರಣವಾಗಿದ್ದಾನೆ, ಆದ್ರೆ ಒಳಗಡೆ ತುಂಬಾ ಕೆಟ್ಟವನು. ನಮ್ ತಾತಂಗೆ ಟಾಟಾ ಮಾಡೋ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ಗೆ ಇವನೇ ಕರೆಕ್ಟು. 100% ಇವನ್ನೇ ಹಾಕೊಳ್ಳೋನ್ವಾ? ಏನ್ ಅಂತೆಲ್ಲ ಮಾತಾಡ್ತಿದ್ಯಾ? ನಿನ್ನ ಹತ್ರ ಬಂದು ಹೇಳ್ದಲ್ಲ, ನಿನ್ನ ಚಪ್ಪಲಿ ನಾನೇ ಹೊಡ್ಕೋಬೇಕು. ಏನ್ ವಂಶನೆಲ್ಲ ಬೈಕೋತಿದ್ದಾನೆ. ಇವ್ರ ಹತ್ರ ಕತೆ ತಗೊಂಡಿದ್ದೆ ತಪ್ಪಾಗೋಯ್ತೆ. ಒಂದ್ ವೇಳೆ ಅವ್ರು ನಮ್ಮನ್ನ ನೋಡಿದ್ರೆ? ನೀನೊಬ್ಳೇ ಸಾಕು ನನ್ ಸಿಕ್ಕಾಕ್ಸಕ್ಕೆ. ನೀನ್ ಯಾವಾಗ್ಲೂ ಸ್ವಲ್ಪ ಕ್ಯಾಶುವಲ್ ಆಗಿರೋ, ನೋಡ್ಕೊಳ್ಳೋಣ. ಏನೋಬ್ಬ ಹೋಗ. ಎಂತ ಮಗನ ಹೆತ್ಬಿಟ್ಟಿದ್ಯ ನೀನು. ನೀನೇ ಮಾತಾಡ್ಬೇಕು ಕಣೋ. ನಿನ್ನ ಹೆಸರೇನು? ಹೆಸರು ಸುರೇಶ್ ಮೇಡಮ್. ಊರು ಯಾರ ಮೇಲಾದ್ರೂ ಡೌಟ್ ಇದೆಯಾ? ಇದೆ ಮೇಡಮ್. ನನ್ ಜೊತೆ ಯಾವಾಗ್ಲೂ ಸುತ್ತಾನಲ್ಲ ಮೇಡಮ್ ಒಬ್ಬ ಹಾಫ್ ಮೆಂಟ್ಲು. ಅವನ ಮೇಲೆ ಡೌಟ್ ಮೇಡಮ್. ಮೇಡಮ್ ನಾನು ರೂಮ್ಗೆ ಹೋಗಿ ಮಲ್ಕೊಂಬಿಟ್ಟೆ ಮೇಡಮ್. ನನಗೇನು ಗೊತ್ತಿಲ್ಲ ಮೇಡಮ್. ಮೇಡಮ್ ಅವಾಗಲೇ ಇವರು ನೈಟ್ ಮಾಡಿದ ವಿಡಿಯೋನ ಮೇಡಮ್ ಗೊತ್ತಾದ್ರೆ ಸಿಕ್ಕಾಕೊಂತೀವಂತ ಮಾತಾಡ್ಕೊಂತಿದ್ರು ಮೇಡಮ್. ಬಿಟ್ಟೆ ಅಂದ್ರೆ ಏನೋ ಅನ್ಕೊಂಡಿದೀರಾ? ನಿಮ್ ಯೂಟ್ಯೂಬ್ ಅಲ್ಲಿ ಪ್ರಾಂಕ್ ವಿಡಿಯೋ ಅನ್ಕೊಂಡಿದೀರಾ? ಇಟ್ಸ್ ಅ ರಿಯಲ್ ಕ್ರೈಮ್ ಮರ್ಡರ್ ಸೀನ್. ಡ್ಯಾಮ್ ಇಟ್. ಒಂದು ಬಿಡದೆ ಏನ್ ನಡೆದಿದೆ ಅಂತ ಹೇಳು. ನಿನ್ನೆ ರಾತ್ರಿ ನಾನು ವಿಡಿಯೋ ಮಾಡುವಾಗ ದಿಢೀರ್ ಅಂತ ಒಂದು ಸೌಂಡ್ ಕೇಳಿಸ್ತು ಮೇಡಮ್. ಅದು ಗನ್ ಸೌಂಡು. ಆಮೇಲೆ ಯಾರೋ ಇಬ್ರು ಸರಕ್ ಅಂತ ಹೋಗ್ಬಿಟ್ರು ಮೇಡಮ್. ನಾನು ಒಳಗಡೆ ಹೋಗ್ಬಿಟ್ಟೆ ಮೇಡಮ್. ನನಗೇನೋ ಗೊತ್ತಿಲ್ಲ ಮೇಡಮ್. ಮೊದ್ಲು ಒಂದ್ ಕ್ಯಾಮ್ರಾ ತಗೊಂಡ್ ಬನ್ನಿ. ಇವಾಗೆಲ್ಲ ನೋಡಿ ತಿಳ್ಕೊಂತೀನಿ. ನಿನ್ನ ಒಳಗಡೆ ಹಾಕಿ ಏರೋಪ್ಲೇನ್ ಹತ್ತಿಸಿದ್ಮೇಲೆ ಅಲ್ಲಿ ಹೋಗಿ ಟೂರ್ ತೋರ್ಸು. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏನೇ ನೀನು ಚೆನ್ನಾಗಿ ತಿಂತೀರಲ್ವಾ? ದೇವತರ ಆಕ್ಟ್ ಮಾಡಕ್ ಬರಲ್ಲ. ಇರ್ಬೇಕು ಆಗ್ಲೇ ಆಡಿಯನ್ಸ್ ನಂಬೋದು. ಕಾಸು ಬೇಕು ತಾನೇ? ಕಾಸು ಕೇಳ್ತೀರಾ? ಹೇಳಿದ್ನ ನೀಟಾಗಿ ಮಾಡಿ. ರೆಡಿ? ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಬನ್ನಿ ಹಂಗೆ. ಬನ್ನಿ. ಸುರೇಶ ಬೇಡ, ಓಡ್ಬೇಡ ಸುರೇಶ. ನಿಂತ್ಕೊಳ್ರು. ಅಯ್ಯೋ ಎಲ್ಲೈತಪ್ಪ ನನ್ನ ಕನ್ನಡಕ. ಅಯ್ಯೋ ದೇವ, ದೇವ. ಹೋಗ. ಕ್ಯಾಮ್ರಾ ತಗೊಂಡ್ ಬಂದ್ಬಿಟ್ಟವನೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ. ನೆಕ್ಸ್ಟ್ ಯಾರನ್ನೋ ಕರ್ಕೊಂಡ್ ಬಾ. ನಿಮ್ ಹೆಸರು? ಹೊಟೇರಿ ಶಿವ. ಊರು? ಚೆನ್ನೈ. ನಿನ್ನ ಹೆಸರು? ಕವಿತಾ. ಎಲ್ಲಿಂದ ಬಂದಿರಿ? ಚೆನ್ನೈ. ನಿನ್ನೆ ಏನ್ ನಡೀತು? ಗೊತ್ತಿಲ್ಲ. ನಿಮ್ಮ ಹೆಸರು? ಅಶ್ವಿನಿ. ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರ್. ನಿನ್ನೆ ನೈಟ್ ಏನ್ ನೋಡಿದ್ರಿ? ಗೊತ್ತಿಲ್ಲ. ನಿಮ್ಮ ಹೆಸರೇನು? ಕುಟ್ಟಿ ಕುಂಜಾನ್. ನಿಮ್ದು ಯಾವ ಊರು? ಪಾಲಕಾಡ್. ನಿನ್ನೆ ನೈಟು ಏನ್ ನಡೀತು? ಅದು ತಲೆ ತಿರುಗಿ ಬಿದ್ದೋದೆ. ಏನ್ ನಡೀತು ಗೊತ್ತಿಲ್ಲ. ಯಾರ ಮೇಲಾದ್ರೂ ಡೌಟ್ ಇದೆಯಾ? ನನಗೇನೋ ಆ 4 ಜನದ ಮೇಲೆನೆ ತುಂಬಾನೇ ಡೌಟ್ ಇದೆ ನನಗೆ. ಕಂಬದ ಮೇಲೆ ನಡೆಯೋರ್ನೆಲ್ಲ ಕಾಟೇಜ್ ಒಳಗಡೆ ಬಿಟ್ಕೊಂಡು ರಾತ್ರಿ ಎಲ್ಲ ಬಾಗಿಲು ತಟ್ಟಿ ನಮ್ ಕಂಕ್ಳ ಒಳಗಡೆ ನುಗ್ತಿದ್ದಾರೆ. ನಿಮ್ಮ ಹೆಸರೇನು? ಸಂಜನಾ. ಯಾವ ಊರು ನಿಮ್ದು? ಪಾಲಕಾಡ್. ನಿನ್ನೆ ನೈಟ್ ಏನ್ ನಡೀತು? ಅವತ್ತು ಇವತ್ ಮುಂಚೆ ನೀನ್ ಎಷ್ಟೋ ಬೆಂಕಿ ನೋಡಿರ್ತೀಯ.
ಆದ್ರೆ ಇವತ್ ನೋಡ್ತೆ ಈ ಕುಟ್ಟಿ ಕುಂಜನ್ ಫೈರ್ ಎಂತದು ಅಂತ. ಓ! ಹಂಗೆ ತಪ್ಕೊಂಡು ಹಿಡ್ಕೊಂಡು. ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ನನಗೆ ಅದು ಫ್ಯಾಮಿಲಿ ಇದೆಯಲ್ವಾ, ಅವ್ರ ಮೇಲೆ ಸ್ವಲ್ಪ ಡೌಟ್ ಇದೆ. ನಿಮ್ಮ ಹೆಸರು? ಗಣೇಶನ್. ಯಾವೂರು ನಿಮ್ದು? ಪುಲಾಚಿ. ನಿನ್ನೆ ನೈಟು ಏನ್ ನಡೀತು? ಅವಾಗ ನನಗೆ ಹೊಟ್ಟೆ ಸರಿ ಇರ್ಲಿಲ್ಲ, ಅದಕ್ಕೆ ನಾನು ಬೇಗ ಹೋಗ್ಬಿಟ್ಟೆ. ನಿಮ್ಮ ಹೆಸರೇನು? ಪೂರ್ಣಿಮಾ ಸರ್. ಯಾವೂರು ನಿಮ್ದು? ಕೊಯಂಬತ್ತೂರು. ನಿನ್ನೆ ನೈಟ್ ಏನ್ ನೋಡಿದ್ರಿ? ನೋಡಿದ್ನ ಹೇಳಿ ನೀವು. ನನಗೇನು ಗೊತ್ತಿಲ್ಲ ಸರ್ ಅವತ್ತು. ಅಯ್ಯೋ, ಇವ್ರು ಬೇರೆ ಈ ನಿದ್ದೆಯಲ್ಲಿ ನಡೆಯೋ ಅಭ್ಯಾಸ ನಿಂತಿಲ್ವಾ? ದೇವ್ರೇ ದೇವ್ರೇ. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ನನಗೆ ನನ್ನ ಮ್ಯಾನೇಜರ್ ಮೇಲೇನೆ ಸ್ವಲ್ಪ ಯಾಕೋ ಡೌಟ್ ಇದೆ ಸರ್. ನಿಮ್ಮ ಹೆಸರೇನು? ಅಕ್ಷಯ್. ಯಾವ್ರು ನಿಮ್ಮದು? ಕಾಂಜೀಪುರ. ಯಾರ ಮೇಲಾದರೂ ಡೌಟ್ ಇದೆಯಾ? ಇದೆ. ಇಲ್ಲೊಂದು ಹನಿಮೂನ್ ಕಪಲ್ ಬಂದಿದ್ದಾರೆ, ಅವ್ರು ಮಾಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ನೀನೇನ್ ನೋಡ್ದೆ ಹೇಳು? ಕೊಡೈಕೆನಾಲಿಗೆ ಬಂದೆ, ಸುತ್ತ ನೋಡಿದೆ, ಈಗ ನನ್ನ ಕೆಲಸ ಮಾತ್ರ ನೋಡ್ತಾ ಇದ್ದೀನಿ. ಆ ಫೈಲ್ ಏನಾಯ್ತಂತ ನೋಡ್ಕೊಂಡ್ ಬಾ. ಓಕೆ ಮೇಡಮ್. ಹೋಗು. ನೀನೇನ್ ನೋಡ್ತಿದ್ಯಾ? ಹೋಗಯ್ಯ. ಪೇಪರ್ ಹೇಳಿದ್ರಿದ್ಯಾ? ಅಲ್ಲೇ ಡ್ರಾನಲ್ಲಿದೆ ನೋಡಿ. ಡ್ರಾಲು ಇಲ್ಲ. ಹಲೋ ಮಿಸ್ಟರ್, ನೀನೇನಾ? ನಾನೇನೆ. ಕಸ ಬಿಸಾಕಿದ್ ನೀನೇನಾ? ನೀನ್ ಕಸ ಬಿಸಾಕಿದ್ ನಾನು ನೋಡ್ದಲ್ಲ, ಬುದ್ಧಿ ಇಲ್ವಾ? ಸರ್, ನಾನು ಭಯಂಕರ ಟೆನ್ಷನ್ ಆಗಿದ್ದೀನಿ. ಹಲೋ, 1000 ತೊಂದರೆಗಳಿರ್ಬೋದು, ಕಸನ ಕಸ ಡಬ್ಬಿಗೆ ಹಾಕ್ಬೇಕು. ಕೋಟ್ ಹಾಕೊಳಕ್ ಬರುತ್ತೆ, ಕಸ ಹಾಕಕ್ ಬರಲ್ಲ. ಇದ್ ತಗೋ, ಹೋಗಿ ಮುಷ್ಟ ನನ್ನ ಮಗ. ರಕ್ಷಣ್, ಬನ್ನಿ. ಸುಮ್ಮನೆ Sit down.
ರಕ್ಷಣ್, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಈ ಕೊಲೆ ಮಾಡಿದ್ದೆ ನಾನು. ಇದನ್ನೆಲ್ಲ ನಾನು ನಿನ್ನ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ. ಸರ್ ಸಿಗ್ರಿ ಪ್ಲೀಸ್. ನಿನ್ನ ವಯಸ್ಸೆಷ್ಟು? 33. ಯಾಕೆ ಕೈಯೆಲ್ಲ ನಡುಗ್ತಾ ಇದೆ? ಚಳಿ. ಅಲ್ಲ, ಆ ಕೊಲೆನ ಮಾಡಬೇಕಾದ್ರೆ ನನ್ನ ಒಬ್ಬ ನೋಡ್ದ. ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಸಂಜೆ ಒಳಗೆ ಅವನು ಕೊಂದ್ಬಿಡ್ತೀನಿ. ಆಮೇಲೆ ಜಾಲಿಯಾಗಿ ಮನೆಗೆ ಹೋಗ್ಬೋದು. ಒಂದು ರಿಲ್ಯಾಕ್ಸೇಷನ್ಗೆ ನಾವು ಟೀ ಕುಡಿಯೋಣವಾ? ಏನದು? ಅಯ್ಯೋ ಮೇಡಮ್, ಏನಯ್ಯ, ಟೀ ಕುಡಿಯೋಣ ಬಾ. ನಿಮಗೆ ಬಂದಿರೋ ಪೇರು ಒಂದೇ ಟೆನ್ಷನ್. ಜೀಪ್ ರೆಡಿ ಮಾಡಕ್ಕಿದೆ. ಎಕ್ಸ್ಕ್ಯೂಸ್ ಮೀ. ಓಕೆ, ಎಲ್ಲ ಒಳಗಡೆ ಹೋಗಿ. ಮೈಂಡ್ ಒಂಥರ ಕೊಲಾಪ್ಸ್ ಆಗಿತ್ತು, ಆದ್ರೆ ಇವಾಗಿಂದ ಎಲ್ಲ ಸತ್ಯನ ಇವಳಿಗೋಸ್ಕರ ಅಲ್ವಾ ಹೇಳಿದ್ದು? ಸಾರಿ ಅಂತೆ. ಇವನು ಬೇರೆ ನನ್ನ ಹತ್ರ ಆಟ ಆಡ್ತಾನೆ. ಯೋ, ಅದು ಎಮ್ಮೆ ಹೆಣ ಕಣೋ. ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅಭ್ಯಾಸ. ಆ ಟೈಮು ನಾನು ಡೋಸ್ ತಗೊಂಡಿದ್ದೆ. ಏನು ನಡೀತು ಅಂತ ನನಗೆ ಗೊತ್ತಿಲ್ಲ. ಹೆಸರು? ಗುರು. ಯಾವ ಊರು ನಿಮ್ಮದು? ಇದೇ ಊರು ಸರ್. ಯಾರ ಮೇಲಾದರೂ ಡೌಟ್ ಇದೆಯಾ? ನನಗೆ ಆ ಥರ ಯಾರ ಮೇಲೆ ಇಲ್ಲ ಸರ್. ನಿಮ್ಮ ಹೆಸರು? ರಕ್ಷಣ್. ಯಾವುದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ? ಹನಿಮೂನ್ ಸರ್. ನಿಮ್ಮ ವೈಫ್ ಹೆಸರು? ಶ್ರುತಿ. ಯಾವುದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ? ಹನಿಮೂನ್ ಸರ್. ಯೋ, ಕೇಳಿದ್ದೆ ಎಷ್ಟು ಸಲ ಕೇಳ್ತೀಯಾ? ಏನಾದ್ರೂ ಹೊಸದ್ ಕೇಳಯ್ಯ. ಡಿಫ್ ನೋನ್ ಬೈ ಕೆನ್ ಐ ಸ್ಮೋಕ್?
ಐಟು ಈ ತರ ಕ್ವಶನ್ ಕೇಳಿದ್ರೆ ಟೆನ್ಷನ್ನೇ ಆಗುತ್ತೆ. ಪದೇ ಪದೇ ಸ್ಮೋಕ್ ಮಾಡ್ತೀರಾ? ಇಲ್ಲ, ಅದು ಸ್ವಲ್ಪ ಯೋಚನೆ ಬಂದಾಗ. ಮೇಡಮ್ ಆ್ಯಕ್ಚುಲಿ ಹೇಳ್ಬೇಡ, ಯಾರು ಕೇಳಿದ್ರು ಎಲ್ಲರೂ ತಡ್ಕೊಳ್ಳೋದಿಲ್ಲ. ಆಫೀಸರ್, ಇದು ಈ ಹುಡುಗರು ರೂಮಲ್ಲಿ ನೋಡ್ದೆ, ಅದೇ ಸೇಫ್ ಆಗಿರ್ಲಿ ಅಂತ ನಿಮ್ಮ ಹತ್ರ ಕೊಡ್ತಿದ್ದೀನಿ. ಕಲೆಕ್ಟ್ ದ ಎವಿಡೆನ್ಸ್. ಏನಪ್ಪಾ ಸರ್, ನಿನ್ನ ವೈಫ್ ಎಲ್ಲಿ? ರೂಮಲ್ಲಿ. ಓ ಹುಷಾರು ನೋಡ್ಕೊ. ಎವಿಡೆನ್ಸ್ ನೋಟ್ ಮಾಡ್ಕೊಳ್ಳಿ. ಸರ್, ನನಗೆ ಈ ಯೂಟ್ಯೂಬರ್ ಹುಡುಗರ ಮೇಲೇನೆ ಡೌಟ್ ಇದೆ ಸರ್. ಯಾಕಂದ್ರೆ ಸತ್ತೋಗಿರೋ ಹುಡುಗಿ ಕೂಡ ಚಿಕ್ಕ ಹುಡುಗಿ ಸರ್. ಅವ್ರು ಯಾಕೆ ಸರ್ ಇದನ್ನ ಮಾಡಿರಬಾರ್ದು? CCTV ಫುಟೇಜ್ ಚೆಕ್ ಮಾಡಿದ್ವಿ. ಅವ್ರು 4 ಜನ ಬಂದಿದ್ದಾರೆ. ಅದನ್ನು ಬಿಟ್ರೆ ಅವ್ರು ಈ ಥರ ಮಾಡೋ ಥರ ಕಾಣಿಸ್ತಿಲ್ಲ. ರೆಸಾರ್ಟ್ ಮ್ಯಾನೇಜರ್ ಏನಕ್ಕೆ ಇದನ್ನು ಮಾಡಿರಬಾರ್ದು ಸರ್? ಯಾಕಂದರೆ ಅವ್ರು ಇಲ್ಲೇ ಇದ್ದಾರೆ. CCTV ಕ್ಯಾಮ್ರಾಸ್ ಎಲ್ಲಿದೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಈ ರೆಸಾರ್ಟ್ ಬಗ್ಗೆನೂ ಗೊತ್ತಿರುತ್ತೆ. ತಪ್ಪು ಮಾಡಿರೋನು ಹೇಗೆ ತಪ್ಪಿಸ್ಕೋಬೋದು ಅಂತ. ಇಲ್ಲ, ಯಾಕೆಂದ್ರೆ ಕೊಲೆನ ಮಾಡಿಬಿಟ್ಟು ಅವನು ಹೆಣನ ಇಲ್ಲೇ ಇಟ್ಕೊಂಡು ಅವನು ಇಲ್ಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಸರ್. ರಕ್ಷಣ್, ಯಾಕಂದರೆ ಅವ್ರು ಬಂದಾಗಿಂದ ಒಂಥರ ಗಾಬರಿ ಆಗಿದ್ದಾರೆ. ಅವ್ರ ಆ್ಯಕ್ಟಿವಿಟೀಸು ಸರಿ ಇಲ್ಲ. ಅವರೇ ಯಾಕೆ ಮಾಡಿರಬಾರ್ದು? ಇಲ್ಲ ಸರ್, ಚಾನ್ಸೇ ಇಲ್ಲ. ಯಾಕೆ ಅಂತ ಕೇಳ್ತು ಅಂದ್ರೆ ಅವ್ರು ದೊಡ್ಡವ್ರನ್ನ ನೋಡಿದ್ರೇನೆ ಹೆದರ್ಕೋತಾರೆ ಸರ್. ಒಂದ್ ವೇಳೆ ದೊಡ್ಡವರೇ ಮಾಡಿತ್ತು ಅಂತಂದ್ರೆ? ಸರ್, ಅವರೇ ನಡೆಯೋ ಸ್ಟೇಜಲ್ಲಿಲ್ಲ. ಅವ್ರು ಹೇಗೆ? ಏನ್ ಸರ್, ಇಷ್ಟು ವರ್ಷ ನೀವು ಮೇಡಮ್ ಜೊತೆ ಕೆಲಸ ಮಾಡಿದ್ದೀರಾ, ನಿಮ್ಗೇನು ಅನ್ಸುತ್ತೆ? ಮೇಡಮ್ ಈ ಕೇಸ್ನ ಸಾಲ್ವ್ ಮಾಡೋದಕ್ಕಾಗತ್ತಾ? ಸರ್, ನೀವು ಬೇಕಿದ್ರೆ ನೋಡಿ ಸರ್, ಇವತ್ತು ಒಳಗಡೆ ಈ ಕೇಸ್ ಮುಗ್ದಿಲ್ಲ ಅಂದ್ರೆ ನೋಡಿ. ನಾವೇನೋ ಅನ್ಕೊಂಡ್ವಿ, ನೋಡಿದ್ಯಾ ಇಲ್ಲಿ ಬೇರೆ ಏನೋ ನಡೀತಿದೆ. ಇಲ್ಲಿವರೆಗೆ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಯಾಕೆ? ವಿಷಯ ತಾನಾಗೆ ಹೊರಗೆ ಬರುತ್ತೆ, ನೀನೇ ನೋಡು. ಅದನ್ನು ನಾನು ನೋಡ್ಕೊತೀನಿ. ಆದರೆ ದುಡ್ಡು ಎತ್ಕೊಂಡು ಹೋಗೋದು ರಿಸ್ಕೇನೆ. ಒಂದು ವೇಳೆ ನಾವೇನಾದ್ರೂ ಎತ್ಕೊಂಡು ಹೋದ್ರೂ ಪಕ್ಕ ಸಿಗಾಕೊಂತೀವಿ. ನಾನು ಸಿಕ್ಕಾಕೊಂಡ್ರು ಪರವಾಗಿಲ್ಲ, ನನ್ನ ದುಡ್ಡು ನನಗೆ ಕರೆಕ್ಟಾಗಿ ಟೈಮಲ್ಲಿ ಸೇರಬೇಕು. ಅರ್ಥ ಆಯ್ತಾ? ನನಗೋಸ್ಕರ ಒಂದು ಮಾಡ್ತೀಯಾ? ಏನು? ಆ DSPನ ಎತ್ತಿ ಬಿಡು. ನಿಂಗೆ ಬರೀ ಮಕ್ಕಳಾಟ ಆಗೋಯ್ತಲ್ವಾ? ನಿಂಗೆ ಆ DSP ಬಗ್ಗೆ ಏನೂ ಗೊತ್ತಿಲ್ಲ. ಅವನು ತುಂಬಾನೇ ಬ್ರಿಲಿಯಂಟ್ ವ್ಯಕ್ತಿ. ಅಕ್ಷಯ್, ನೀನು ಸಿಗಾಕೊಂಡ್ರು ನಾನು ಸಿಗಾಕೊಂತೀನಿ. ಆವಾಗ ಈ ಥರ ಕರ್ಕೊಂಬಂದು ಮಾತಾಡ್ದೆ ಮೊದಲು ನಿಲ್ಲಿಸು. ಸರಿ.
ಕಮ್ ಇನ್. ಏನ್ ರಕ್ಷಣ್, ಏನ್ ವಿಷಯ? ಏನ್ ವಿಷಯನಾ? ಏನ್ ಸರ್ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಏನು ಗೊತ್ತಿಲ್ಲದ್ರ ತರ ಮಾತಾಡ್ತಾ ಇದ್ದೀರಾ? ನನಗೆ ಗೊತ್ತು ಸರ್, ನನ್ಗೆಲ್ಲನೂ ಗೊತ್ತು ಸರ್. ನಾನು ನೋಡಿದೆ ಸರ್, ನಾನೆಲ್ಲನೂ ನೋಡಿದೆ ಸರ್. ಅವತ್ತು ನೋಡ್ದಂಗಿಂದ ನನ್ನ ಕೈಲಿ ಮಲ್ಗಕ್ಕಾಗ್ದೆ, ನಿಲ್ಲಕ್ಕಾಗ್ದೆ, ತಿನ್ನಕ್ಕಾಗ್ದೆ. ಅಯ್ಯೋ ನನ್ನ ಕೈಲಿ ತಡೆಯಕ್ಕಾಗ್ತಿಲ್ಲ ಸರ್. ಸರ್ ಹೇಳ್ದೆ ಸರ್, ನಗ್ಬಿಡಿ ಸರ್. ಸರ್ ನಗ್ಬೇಡಿ ಸರ್. ಸರ್ ಇನ್ನು ಹೋಗ್ತೀರ ನೋಡಿದ್ರೆ ಭಯ ಆಗ್ತಿದೆ ಸರ್. ಸರ್ ನನ್ನಿಂದ ಮಲ್ಗಕ್ಕಾಗ್ತಿಲ್ಲ ಸರ್. ಬಾತ್ರೂಮ್ ಹೋದ್ರೆ ನೀವೇ ಕಾಣಿಸ್ತಿದ್ದೀರ ಸರ್. ನನ್ನ ಕಣ್ಣುಡಿ ಸರ್, ನನ್ನ ಕಣ್ಣುಡಿ ಸರ್. ಕಣ್ಣು ತುಂಬ ನೀವು ತುಂಬಿಕೊಂಡಿದ್ದೀರ ಸರ್. ಭಯ ಆಗ್ತಿದೆ ಸರ್. ಏನೋ ವಯಸ್ಸಾದವರು ವಾಕಿಂಗ್ ಸ್ಟಿಕ್ ಇಟ್ಕೊಂಡಿದ್ರೆ ಅಂತ ನಾವು ಅನ್ಕೊಂಡ್ರೆ ಅದ್ರೊಳಗೆ ತುಪ್ಪಾಕಿ ಇಟ್ಕೊಂಡ್ಬಿಟ್ಟು ಎಲ್ಲರೂ ಪಾಪ ಸರ್. ವಯಸ್ಸಿಗೆ ಬಂದಿರೋ ಹೆಣ್ಮಗ್ಳು ಸರ್. ಹೆಂಗ್ ಸರ್ ಮನ್ಸು ಬಂತು ನಿಮ್ಗೆ? ದೊಡ್ಡ ಮನುಷ್ಯರು ತಾನೇ ಸರ್ ನೀವು? ದೊಡ್ಡ ಮನುಷ್ಯ. ಈ ದೊಡ್ಡ ಮನುಷ್ಯನ 40 ವರ್ಷಗಳಿಂದ ಕಾಪಾಡಿದ್ ಯಾರು ಅಂತ ಗೊತ್ತಾ? ಮದಿ ಯಾರು ಗೊತ್ತಾ? ಹೇಗೆಲ್ಲ ನನ್ನ ಕಾಪಾಡಿದ್ರು ಅಂತ ಗೊತ್ತಾ? ಮಿಲಿಟರಿ ಕೆಲಸ, ಬಂದೂಕು, ಗುಂಡು, ರಕ್ತ, ಇದೆಲ್ಲ ಈ ಶಿವರಾಮ್ ಜೀವನನ ಬದಲಾಯಿಸ್ಬಿಡ್ತು. ಮದಿ ಅದೇನೋ ಗೊತ್ತಿಲ್ಲ, ಮದ್ದು ಗುಂಡುಗಳಿಗೆ ಹೆದರದೇ ಇರೋಂತಹ ಅವನು ಮದಿಯ ನೋಟಕ್ಕೆ ಸೋತ್ ಹೋದ. ಕರ್ನಲ್ ಶಿವರಾಮನ್ ಪ್ರೀತಿಯಲ್ಲಿ ಮುಳುಗೋದ. ಇವರ ಪ್ರೀತಿ ಸ್ವಲ್ಪ ದಿನಗಳಲ್ಲೇ ಮದುವೆಯಾಗಿ ಬದಲಾಯಿತು. ಎಲ್ಲ ಸಂತೋಷಗಳನ್ನು ಕೊಟ್ಟ ದೇವರು ಕೊನೆಗೆ ಅವ್ರಿಗೆ ಒಂದು ಮಗುನ ಕೊಡಲಿಲ್ಲ. ಆದರೆ ಅದೇನೋ ಅಂತಾನೆ ಗೊತ್ತಿಲ್ಲ, ಅವರಿಬ್ಬರ ಮಧ್ಯೆ ಇದ್ದ ಪ್ರೀತಿ ಯಾವತ್ತೂ ಕಡಿಮೆ ಆಗಲಿಲ್ಲ. ಆದ್ರೂ ಮದಿಯವರ ಸಂತೋಷಕ್ಕಾಗಿ ಎಲ್ಲ ವರ್ಷಗಳು ಅನಾಥ ಮಕ್ಕಳಿಗೆ ಊಟ ಕೊಟ್ಟು ಅದರಿಂದ ಸಂತೋಷ ಪಡಿತಾ ಇದ್ರು. ಮದಿ ಕರ್ನಲ್ ಶಿವರಾಮನ್. ದೇವ್ರು ನಮ್ಗೆ ಮಕ್ಕಳು ಕೊಡ್ಲಿಲ್ಲ, ಕೊಟ್ಟಿದ್ರೆ 1 or 2 ಕೊಡ್ತಿದ್ದ. ಈಗ ನೋಡಿ ನಮ್ಗೆ 100 ಮಕ್ಕಳಿದ್ದಾರೆ. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ರೀ. ಏನಾಯ್ತು? ಯಾಕೆ ಸುಮ್ಮನಿದ್ದೀರಾ? ಇಲ್ಲ, ನನಗೆ ನೀನ್ ಮಗು, ನಿನಗೆ ನಾನ್ ಮಗು. ನಿನಗೆ ಏನ್ ಸಂತೋಷನೋ ಅದೇ ನನಗೂ. ಈಗ ನೀನ್ ಸಂತೋಷವಾಗಿ ತಾನೇ ಇದೀಯಾ? ಒಂದ್ ಹೇಳು. ಐ ಲವ್ ಯು. ಅಯ್ಯೋ 50 ವರ್ಷದ ನಂತರ ಐ ಲವ್ ಯು ಹೇಳ್ತಾ ಇದ್ದಾಳೆ. ನಾನು ಅವಳು ಅಂದದ ಪ್ರೀತಿಯ ತೇರಲಿ ನಾವು ಕುಳಿತು ಲೋಕ ಮರೆತು ಹೃದಯ ತುಂಬಿ ಪ್ರೀತಿಯ ತುಂಬಿದ ಜೇನ ಸವಿದು ನಾವು ಮನದೇ ಪ್ರೀತಿ ಬೇರೊಂದು ಲೋಕದೇ ಇರುವೆವು ನಡೆದು ಬಂದು ನಾವೆಲ್ಲ ಮಕ್ಕಳೇ ಆಗಿ ನಲಿದೆವೆ ಇಂದು ಅದೇ ರೀತಿ ಬಾಳುವುದೇ ನಮ್ಮ ಜೀವ ನೋಡು ಇಂದು ವರವೇ ಪ್ರೀತಿ ಇಲ್ಲೇ ನಾನು ಅವಳು ಅಂದದ ಪ್ರೀತಿಯ ತೇರಲಿ ನಾವು ಕುಳಿತು ಲೋಕ ಮರೆತು ತರುವ ನಾ ಎಲ್ಲ ಮರೆತೆ ನುಡಿಯೊಂದು ಬೆರೆತ
ಅವಳ್ ಮಡಿಲಲ್ಲಿ ನಾ ಮಲಗಿ ನನ್ನನೆ ನಾ ಮರೆತೆ ಅವಳು ನನ್ನ ಜೊತೆ ಈರೆ ಲೋಕ ಬಲು ಚಂದ ನಾ ಹಾಡು ಕವಿತೆ ನಿಮ್ಮನದೆ ಹೊಕ್ಕು ಇಲ್ಲಿ ಹಾಡು ಐತೆ ಮಲಗೆ ಒಲವೇ ನಾನು ಅವಳು ಅಂದದ ಪ್ರೀತಿಯ ತೇರಲಿ ನಾವು ಕುಳಿತು ಲೋಕ ಮರೆತು ಬನ್ನಿ ಕೂತ್ಕೊಳ್ಳಿ. ತುಂಬಾ ದಿನ ಆಯ್ತು ಮನೆ ಹತ್ರ ಬಂದು. ಬನ್ನಿ ಅಣ್ಣ. ಹಂಗೆ ಒಂದ್ ಚಿಕ್ಕ ಕೆಲ್ಸನಪ್ಪ. ಇವನ್ಯಾರು? ಅದ್ ನಮ್ ಗೊತ್ತಿರೋ ಕ್ಲರ್ಕ್ನವರ ಮಗ. ಹಾ. ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಚೆನ್ನಾಗ್ ಓದಿದಾನೆ, ಅದಕ್ಕೆ ನಿನ್ ಹತ್ರ ಬಿಟ್ಟೋಗೋಣ ಅಂತ ಬಂದೆ. ಸರಿ, ನಾನೇನ್ ಮಾಡ್ಬೇಕು? ಜಾಬ್ ಹುಡುಕ್ತಾ ಇದ್ದ, ಅದಕ್ಕೆ ನಿನ್ ಹತ್ರ ಕರ್ಕೊಂಬಂದ್ರೆ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರ್ತಾನೆ ಅಂತ. ಅದಕ್ಕೇನು, ನೀನು ಹೇಳಿದ್ಮೇಲೆ ನಾನು ಆಗಲ್ಲ ಅಂತ ಹೇಳ್ತೀನಾ? ನಿನ್ನ ಹೆಸರೇನು? ಕಾರ್ತಿಕ್. ಇಲ್ಲೇ ಇಷ್ಟೇ ಮಾಡು. ನಾನೇ ನಿಂಗೆ ಯಾವ್ದಾರು ಒಳ್ಳೆ ಕೆಲಸ ಇದ್ರೆ ಹೇಳ್ತೀನಿ. ಸರಿ ಬಾ, ನಾನು ಹೊಡ್ತೀನಿ. ಲೇ ಇರೋ, ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ? ಹಾಟಾ ಕೋಲ್ಡಾ? ಹಾಟೆ ಹಾಟೆ. ಅಮ್ಮ 2 ಟೀ ತಗೋಬರಮ್ಮ. ಸರಿ ರೀ. ಮದಿಮ್ಮ, 1 ಟೀ ಕೊಡು. ಏನ್ರಿ, ಒಂದಿನಕ್ಕೆ ಎಷ್ಟು ಟೀ ಕುಡಿತೀರಾ? ಟೀ ಬಗ್ಗೆ ಏನಾದ್ರು ಗೊತ್ತಾ ನಿನ್ಗೆ? ಹೋಗು. ನಾ ಹೇಳಿದನ್ನ ಎಲ್ಲಿ ಕೇಳ್ತೀರಾ ನೀವು? ಮದೇ 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 ಏನೋ ಅಯ್ಯೋ ಏನಾಯ್ತೆ ಮದೇ? ಬಾ ಬಾ. ಸರಿ ಕಣೋ. ಹೇ, ಕಾಲಿಗೆ ಬಿಡು ಅವ್ರಿಗೆ. ಎದಳು ಇನ್ನಿರಪ್ಪ. ಯಾರಿದು? ಅದು ಇವಳು ಬಂದು ಲವ್ವರ ಗರ್ಲ್ ಫ್ರೆಂಡಾ? ಇವಳು ನೀನ್ ತಲೆ ಕೆರ್ಕೋಬೇಕಾದ್ರೆ ಗೊತ್ತಾಯ್ತು. ನಿನ್ನ ಹೆಸರೇನಮ್ಮ? ದಿವ್ಯಾ. ಯಾಕೆ ಆ ಹುಡುಗಿ ಮಾತಾಡಲ್ವಾ? ನಿನ್ನ ಹೆಸರೇಳಮ್ಮ? ದಿವ್ಯಾ, ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ, ನೇಟಿವ್ ಚೆನ್ನೈ. ಅಬ್ಬಾ ದೇವ್ರೆ, ಫುಲ್ ಡೀಟೇಲ್ ಹಾಗೆ ಹೇಳ್ಬಿಟ್ಲಲ್ಲ. ಕಾರ್ತಿ, ಗುಡ್ ಸೆಲೆಕ್ಷನ್. ಥ್ಯಾಂಕ್ಸ್. ಇಬ್ರು ಸೀರಿಯಸ್ ಆಗಿದ್ದೀರ ತಾನೆ? ಹೌದು, ಆದ್ರೆ ಇವ್ರ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಡೋಂಟ್ ವರಿ, ನೆಕ್ಸ್ಟ್ ಮಂತ್ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ. ಸರ್, ಅಮ್ಮ ಎಲ್ಲಿದ್ದಾರೆ? ಒಳಗಡೆ ಇದ್ದಾಳೆ, ಹೋಗಿ ನೋಡು. ಬಾ. ಓಕೆ. ಹಲೋ ಅಮ್ಮ, ನನ್ಗೆ ಆಶೀರ್ವಾದ ಮಾಡಿ ಅಮ್ಮ. ಯಾರಮ್ಮ ನೀನು? ಎದೋಳಮ್ಮ, ಎದೋಳಮ್ಮ. ನೀವ್ ಆಶೀರ್ವಾದ ಮಾಡೋ ತನಕ ನಾನು ಎದಳಲ್ಲ. ಸರಿ ಸರಿ, ಎದೋಳಮ್ಮ. ಚೆನ್ನಾಗಿರಮ್ಮ. ನಿಮ್ ಬಗ್ಗೆ ಇವನ್ ತುಂಬಾ ಹೇಳಿದ್ದಾನೆ. ಹೌದಾ? ಸರಿ, ನೀನ್ ಇಲ್ಲಿ ಬಂದಿದ್ದು ನಿಮ್ ಮನೇಲಿ ಗೊತ್ತಿದ್ಯಾ? ಫ್ರೆಂಡ್ ಮದ್ವೆಗೆ ಹೋಗ್ತೀನಂತ ಮನೇಲಿ ಹೇಳ್ಬಿಟ್ಟು ನಿಮ್ಮನ್ನ ನೋಡೋದಕ್ ಬಂದಿದ್ದೀನಿ. ನಿಜ ಹೇಳು, ನಮ್ಮನ್ನ ನೋಡಕ ಬಂದೆ? ಅಮ್ಮ, ನೀವು ಮೀನ್ ಸಾಂಬಾರ್ ಚೆನ್ನಾಗ್ ಮಾಡ್ತೀರಂತೆ ಅಭಿ ಹೇಳಿದಾನೆ. ಅದನ್ನ ನೀವು ನನ್ಗೊಂದ್ ಸ್ವಲ್ಪ ಹೇಳ್ಕೊಡ್ತೀರಾ? ಹೇ, ಹಾಗೇನೆ ಆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದ್ಬಿಡೋ. ನೀವು ಹೋಗಮ್ಮ, ಬರ್ತೀನಿ. ಬಟ್ಟೆ ಹಾರಾಕ್ಬಿಟ್ ಬರೋ. ಅಮ್ಮ ನೋಡಿದ್ರೆ ಏನ್ ಮಾಡೋದು? ನಿನ್ಗೆ ಇಷ್ಟ ಬಂದಂಗ್ ಮಾಡ್ತೀಯಾ? ಇನ್ನು ಎಷ್ಟ್ ದಿನ ಹೀಗೆ ಇರ್ಬೇಕು ಅನ್ಕೊಂಡಿದ್ಯಾ? ಲೈಫಲ್ಲಿ ಸೆಟ್ಲ್ ಆಗ್ಬೇಕನ್ನೋ ಐಡಿಯಾನೇ ಇಲ್ವಾ? ಸಾರ್ ನಮ್ ಜಾಬ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದಾರಲ್ವಾ, ಅಷ್ಟ್ ಮಾತ್ರ ಅಲ್ಲ, ನಮ್ ಮದ್ವೆ ಬಗ್ಗೆನೂ ಮಾತಾಡ್ತೀನಿ ಅಂತ ಹೇಳಿದಾರೆ. ಮತ್ತೆ ಇನ್ನೇನ್ ನಿನ್ಗೆ? ನಾನ್ ನಿನ್ ಜೊತೆ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಕಾರ್ತಿ. ಅದಕ್ಕೇನ್ ಇವಾಗ? ನಾನ್ ಒಂದ್ ಐಡಿಯಾ ಹೇಳ್ತೀನಿ. ಏನೋ?
ಆ ಅಮ್ಮಂದು ಜೆಲ್ಸ್ ಎಲ್ಲ ನೋಡ್ದೆ ಹೆಚ್ಚು ಕಮ್ಮಿ 100 ಪೌಂಡ್ ಇರ್ಬೇಕು. ಏಯ್ ನೀನ್ ಯೋಚನೆ ಮಾಡ್ತಿರೋ ತಪ್ಪು. ಇವತ್ತೇ ಹೇಳ್ತಾ ಇದ್ದೀನಿ. ನಾನ್ ನಮ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಕಾರ್ತಿ. ನಾನ್ ನಿನ್ ಜೊತೆ ಇರ್ಬೇಕು ಅಷ್ಟೇ. ಇಲ್ ನೋಡು, ಈ ಪ್ರಪಂಚದಲ್ಲಿ ಅವಶ್ಯಕತೆಗೆ ಎತ್ಕೊಂಡ್ರೆ ತಪ್ಪಾದ್ರೆ ಅವಶ್ಯಕತೆಗಿಂತ ಜಾಸ್ತಿ ಇರೋರ ಹತ್ರ ತಗೊಂಡ್ರೆ ತಪ್ಪೇ ಇಲ್ಲ. ಅರ್ಥ ಮಾಡ್ಕೋ ಕಾರ್ತಿ. ಐ ಲವ್ ಯು ಡಾ. ನೀನು ಹೇಳೋದು ಕರೆಕ್ಟೇ. ಬಾಳಿ ಬದುಕಿರೋರ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬಾಳಿ ಬದುಕಬೇಕಾಗಿರೋ ನಮ್ಮ ಬಗ್ಗೆ ಯೋಚಿಸ್ಬೇಕು. ಇದು ನನ್ ಕಾರ್ತಿ ಅಂದ್ರೆ. ಲವ್ ಯು ಕಣಜಿ. ಏ ಅಮ್ಮ ಬಂದ್ರು, ಹೋಗೋ ಹೋಗೋ. ಮದೇ ಹೊರಡ್ತಾ ಇದ್ದೀರಾ? ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ ಎಲ್ಲ ತಗೋಬೇಕು. ಹುಷಾರಾಗಿ ನೋಡ್ಕೋ. ರಾತ್ರಿ ಬೇಗ ಬಂದ್ಬಿಡಿ. ಕೆಲಸ ಮುಗಿಸ್ಕೊಂಡು ಬರೋದಷ್ಟೇ ಅಲ್ವಾ? ಲೇ ಕಾರ್ತಿಕ್. ಸರ್ ಗಾಡಿ ರೆಡಿ ಆಗಿದೆ ಸರ್. ಲೇ ಅಮ್ಮನ್ ನೋಡ್ಕೋ, ಸರಿನಾ? ಬರ್ತೀನಿ ಕಣಮ್ಮ. ಐ ಲವ್ ಯು. ಟೇಕ್ ಕೇರ್, ಟೇಕ್ ಕೇರ್. ಏನ್ರಿ ನೈಟ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರಿ, ಇನ್ನು ಬಂದೇ ಇಲ್ಲ? ಇಲ್ಲಮ್ಮ, ಕೆಲಸ ಮುಗಿಲಿಲ್ಲ. ಮುಗಿಸಿ ಬೆಳಗ್ಗೆ ಬೇಗ ಬರ್ತೀನಿ. ಯಾಕೆ ಸುಮ್ಮನಾಗ್ಬಿಟ್ಟೆ? ಕೋಪನಾ? ಇಲ್ಲ ರೀ, ಅದೇನೋ ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸ್ತಿದ್ದೀರಿ. ಸರಿ, ನಾನು ಹಾಗಾದ್ರೆ ಈಗಲೇ ಹೊರಡ್ಲಾ? ಅಯ್ಯೋ ಬೇಡ, ನಾಳೆ ಮೀಟಿಂಗ್ ಇದೆ ಅಲ್ವಾ, ಮುಗಿಸ್ಕೊಂಡು ಬೆಳಗ್ಗೆ ಸೇಫ್ ಆಗಿ ಬನ್ನಿ. ಇಲ್ಲ, ನಾನು ಹೊರಟ್ಬಿಡ್ತೀನಿ. ಓ ಕೆಳಗ್ ನೋಡು. ಸಿಕ್ತು. ಕಾರ್ತಿ, ಹುಷಾರ್ ಹುಷಾರ್. ಅಯ್ಯೋ, ಏ ಹಿಡ್ಕೋ, ಹುಷಾರಾಗಿ. ಬೇಗ 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 ಬೇಗ. ನಡಿ 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 ಬೇಗ. ಎತ್ತಿಡ್ಕೋ. ಎಲ್ಲಾನು ತಗೊಂಡೆ ಅಲ್ವಾ? ಶಬ್ದ ಮಾಡ್ಬೇಡ ಕಣೆ, ಬೇಗ ಬೇಗ. ಹೇ, ಇಬ್ರು ಏನ್ ಮಾಡ್ತಿದ್ದೀರಾ? ಮಲ್ಗಿಲ್ವಾ ನೀವು? ನೀವಿಲ್ಲಿ ಏನ್ ಮಾಡ್ತಿದ್ದೀರೋ? ಏನು ಇಲ್ಲಮ್ಮ, ಮನೇಲಿ ಸ್ವಲ್ಪ ಏನು ಅಮ್ಮ ಆಸೆ ಪಟ್ಟು ಎಲ್ಲ ತಪ್ಪು ಮಾಡ್ಬಿಟ್ವಮ್ಮ. ಅಮ್ಮ ದಯವಿಟ್ಟು ಸರ್ಗೆ ಹೇಳ್ಬೇಡಮ್ಮ, ನಿಮ್ ಕಾಲ್ ಮುಗಿತೇನಮ್ಮ, ದಯವಿಟ್ಟು ಹೇಳ್ಬೇಡಿ ಅಮ್ಮ. ಸ್ವಲ್ಪ ಕಷ್ಟ ಆಯ್ತಮ್ಮ, ಅದಕ್ಕೆ ಅಮ್ಮ ನಿಮ್ದ ಮಯ ಅಂತೀನಿ ಅಮ್ಮ ಸರ್ಗೆ ಹೇಳ್ಬೇಡಿ ಅಮ್ಮ. ಕೇಳಿದ್ರೆ ಕೊಡ್ತಾ ಇದ್ವಲ್ಲೋ, ಯಾಕೋ? ಅಮ್ಮ ಪ್ಲೀಸ್ ಅಮ್ಮ, ನಿಮ್ ಕಾಲಕ್ಕೆ ಬೀಳ್ತೀನಿ ಅಮ್ಮ, ದಯವಿಟ್ಟು ಅಮ್ಮ ಸರ್ಗೆ ಹೇಳ್ಬೇಡಿ ಅಮ್ಮ ನಿಮ್ದ ಮಯ ಅಂತೀನಿ ಅಮ್ಮ. ನಾವ್ ಮಾಡಿ ತಪ್ಪು ಅಮ್ಮ, ಇನ್ಮೇಲೆ ಈ ತರ ಮಾಡಲ್ಲ ಅಮ್ಮ ನಿಮ್ ಕೈ ಮುಗಿತೀನಮ್ಮ. ನೋಡ್ಕೊಂಡ್ವಲ್ಲೋ, ಯಾಕೋ ಹಿಂಗ್ ಮಾಡ್ದೆ? ಏನು ಹೀಗ್ ಮಾಡ್ಬಿಟ್ಟೆ ಲೂಸು? ಏನಾದ್ರೂ ಇವ್ರು ಸತ್ತೋದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ? ನಾನೇ ಇವ್ರನ್ನ ಕಾಂಪ್ರಮೈಸ್ ಮಾಡ್ತಾ ಇದ್ದೆ. ಏಯ್ ಹಿಡ್ಕೋ, ಬೇಗ ತಗೋ.
ಅವ್ರು ಬಂದ್ಬಿಟ್ರೆ ಕಷ್ಟ. ಬೇಗ ಬಾ, ಎಲ್ಲ ನೀಟಾಗಿ ಎತ್ಕೋ. ಏ ಉಸಿರು ಇದೆ ಕಣೆ. ಇಲ್ಲಿ ನೋಡು, ಅರ್ಧ ಜೀವ ಮಾಡಿ ಹೋಗ್ಬಾರ್ದು, ಪೂರ್ತಿ ಮುಗಿಸ್ಬಿಟ್ಟೆ ಹೋಗ್ಬೇಕು, ಗೊತ್ತಾಯ್ತಾ? ಇಷ್ಟೊತ್ತಾದ್ರೂ ಸಾಯ್ತಾನೆ ಇಲ್ಲ ಅಲ್ವಾ? ಅಮ್ಮ ಕ್ಷಮಿಸ್ಬಿಡಮ್ಮ. ಅಮ್ಮ ನಿಮ್ ಕೈಯಾರೆ ಊಟ ತಿಂದಿದೆ ಅಮ್ಮ. ಅಮ್ಮ ಕ್ಷಮಿಸ್ಬಿಡಮ್ಮ, ನನಗ್ ಬೇರೆ ದಾರಿ ತೋರ್ಲಿಲ್ಲ ಅಮ್ಮ. ಸಾರಿ ಅಮ್ಮ. ಸಾರಿ. ನೀನ್ ಇವಾಗ ಸಾಯ್ತಿದ್ಯಲ್ಲ, ನಿನ್ಗ್ಯಾಕೆ ಚೈನು? ಸಾಯಿ ಇನ್ನೂ ಸತ್ತಿಲ್ಲ ಅನ್ಸುತ್ತೆ ಅವಳು. ಬೇಗ ಹೋಗ್ಬಿಡೋಣ ಬಾ. ಮದೆ ಮದೆ ಹೇಳಮ್ಮ, ಹೇಳಮ್ಮ. ಅಯ್ಯೋ ಮದೆ ಮದೆ ನಿನ್ನ ಅನಾಥವಾಗ್ಬಿಟ್ಟು ಹೋಗ್ಬಿಟ್ಟಿಲ್ಲ. ಅಯ್ಯೋ ನನ್ನ ಬಿಟ್ಟು ಹೋಗ್ಬಿಟ್ಟಿಲ್ಲಮ್ಮ. ಶಿವರಾಮ, ಇದು ತಗೊಳಪ್ಪ, ಟೀ ಕುಡಿ. ಸಿಂಹ ತರ ಇದೆಯಲ್ಲಪ್ಪ ಶಿವರಾಮ, ಇವಾಗ ನೀನ್ ನೋಡೋದೇ ಕಷ್ಟ ಆಗ್ತಾ ಇದೆ. ಎಲ್ಲ ನನ್ ತಪ್ಪೇನೆ, ನಾನು ಆ ಹುಡುಗನ ಇಲ್ಲಿ ಕರ್ಕೊಂಡೇ ಬರಬಾರ್ದಿತ್ತು. ನಿಂದೇನು ತಪ್ಪಿಲ್ಲ. ನಂಬಿದೆ, ನಂಬಿಕೆ ದ್ರೋಹ ಮಾಡ್ಬಿಟ್ರು. ನೀನ್ ಹೀಗೆ ಇತ್ತು ಅಂತಂದ್ರೆ ನಿನಗೇನಾರ ಆಗುತ್ತೆ ಅಂತ ನನಗೆ ಭಯ ಆಗುತ್ತಪ್ಪ. ನೀನ್ ಸ್ವಲ್ಪ ದಿನ ರಿಲ್ಯಾಕ್ಸೇಷನ್ಗೋಸ್ಕರ ಹೊರ ಊರಿಗೆ ಹೋಗ್ಬಿಟ್ ಬಾ. ಅವಳು ಜೀವನ ಮಾಡಿದ್ ಮನೆ ಬಿಟ್ಟು ನಾನು ಎಲ್ಲಿಗೋ ಹೋಗ್ಲಿ? ಹಲೋ ಇನ್ಸ್ಪೆಕ್ಟರ್ ಸರ್. ಸರ್ ಎಷ್ಟಲ್ಲ ಅಂತ ಹೇಳೋದು ಸರ್? ನಿಮ್ ಕೇಸ್ ವಿಷಯಕ್ಕೆ ಫಾಲೋ ಮಾಡ್ತಾ ಇದೀವಿ, ಸ್ವಲ್ಪ ವೆಯ್ಟ್ ಮಾಡಿ. ಸರ್, ಕೊಲೆ ಮಾಡಿದ್ದು ಆ ಹುಡುಗ ಹುಡುಗಿ ಅಂತ ಎಲ್ರಿಗೂ ಗೊತ್ತು. ಏನು ಆಕ್ಷನ್ ತಗೊಳ್ತಾ ಇದ್ರೆ ಹೇಗೆ ಸರ್? ಸರ್, ಪಾಂಡಿಚೇರಿಯಲ್ಲಿ ದಿನ 4 ಕೊಲೆಗಳು ನಡೆಯುತ್ತೆ. ಎಲ್ಲದನ್ನು ನಾವೇ ನೋಡ್ಕೋಬೇಕು. ಸ್ವಲ್ಪ ತಾಳ್ಮೆಯಿಂದ ಇರಿ ಸರ್, ನಾನೆಲ್ಲ ಮಾಡ್ತೀನಿ. ಸಾರಿ ಸರ್, ಹೆಂಡತಿ ಹೋಗಿ ಡಿಪ್ರೆಷನ್ ಅಲ್ಲಿದ್ದೆ, ಆದ್ರಿಂದ ಹಾಗೆ ಮಾತಾಡಿದೆ, ತಪ್ಪಾಗಿ ತಿಳ್ಕೊಬೇಡಿ. ಸಾರಿ ಸರ್. ಈ ಕೇಸ್ ಬಗ್ಗೆ ಏನಾರು ಅಪ್ಡೇಟ್ ಬಂದ್ರೆ ನಾನೇ ನಿಮಗೆ ಹೇಳ್ತೀನಿ. ಪದೇ ಪದೇ ಫೋನ್ ಮಾಡಿ ನಂಗೆ ಡಿಸ್ಟರ್ಬ್ ಮಾಡಬೇಡಿ ಸರ್. ಓಕೆ ಸರ್, ಓಕೆ.
ನನ್ನ ಫ್ರೆಂಡು ಪಂಜು ಹೇಳ್ದ ರೀತಿ ನಾನು ಕೊಡಕ್ಕೆಲ್ಲನ್ಗೆ ಹೋಗ್ತಾ ಇದ್ದೆ. ದಾರಿಲಿ ನನ್ನ ಮದಿನ ಕೊಂದ ಅದೇ ದೇಹಗಳನ್ನ ನೋಡಿದೆ. ಬಿಡ್ತೀನಾ? ರೆಸಾರ್ಟಲ್ಲಿ ಇಟ್ಕೊಂಡು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳೋಣ ಅಂತ ನೋಡಿದೆ. ಆದರೆ ನಾನೇ ಕೇಳಬೇಕು, ಮಾಡಿ ತಪ್ಪು ತಾನೇ. ಅವಳು ಕೊಂದಿದ್ದು ನನ್ನ ಮದಿನ. ಏನಪ್ಪ ಶಿವರಾಮ? ಹಲೋ. ಏನೋ ಧ್ವನಿ ಎಲ್ಲ ಒಂಥರ ಇದೆ. ದಿವ್ಯಾನ ನಾನು ಕೊಲೆ ಮಾಡಿಬಿಟ್ಟೆ. ಅಯ್ಯಯ್ಯೋ, ಸೆಕ್ಷನ್ 302ನಾ? ಏನೂ ಇಲ್ಲ, ನೀನ್ ಮಾಡ್ತೀಯ ಅಂದ್ರೆ ಆ ಹುಡುಗಿ ಫೋನ್ ಎತ್ಕೊಂಡು ಆ ಹುಡುಗನಿಗೆ ಫೋನ್ ಮಾಡ್ತೀಯ. ಆ ಫೋನ್ ನ ಸ್ವಿಚ್ ಆಫ್ ಮಾಡ್ಬಿಟ್ಟು ಅಲ್ಲೇ ಸೇಫ್ ಆಗಿರು. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಸಾರಿ ಸರ್. ಇದನ್ನೆಲ್ಲ ನಾನು ನಿನ್ನ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನಿಂದ ನೀನು ತುಂಬ ಕಷ್ಟಪಟ್ಬಿಟ್ಟೆ. ಆಮೇಲೆ ನಾನು ಕೊಲೆ ಮಾಡಿದ್ದನ್ನು ನೋಡಿದ್ದು ನೀನೇ ಅಂತ ನನಗೆ ಗೊತ್ತು. ಸರ್, ನಾನಂತ ಗೊತ್ತಾ ಸರ್ ನಿಮಗೆ? ಮತ್ತೆ ಯಾಕೆ ನಾನು ಏನೂ ಮಾಡಲಿಲ್ಲ? ನೀನು ನನ್ನ ಮಗನ ಥರ ಕಣೋ. ನನಗೇನೋ 4 ಜನದ ಮೇಲೆ ತುಂಬಾ ಸಂದೇಹ ಇದೆ. ಪ್ರೈವಸಿಗೋಸ್ಕರ ಬೇರೆ ಕಡೆ ಲಿಕ್ಕಿಲ್ಲ ಮೇಡಮ್. ನನಗೆ ನಮ್ಮ ಮ್ಯಾನೇಜರ್ ಮೇಲೇ ಒಂದು ಸ್ವಲ್ಪ ಡೌಟ್ ಇದೆ ಸರ್. ನಮ್ಮ ಫ್ರೆಂಡ್ ಇವತ್ತು ಬರ್ಡೇ, ಅದಕ್ಕೆ ಕ್ಯಾಂಪ್ ಫೈರ್ ಮಾಡಿ ಮಜಾ ಮಾಡೋಣ ಅಂತ ಬಂದಿದ್ದೀವಿ. ಆ ಟೈಮ್ ಸ್ಲೀಪಿಂಗ್ ಡೋಸ್ ತಗೊಂಡಿದ್ದೆ. ಏನ್ ನಡೀತು ಅಂತ ನಂಗೆ ಗೊತ್ತಿಲ್ಲ. ನನಗೆ ಅದು ಫ್ಯಾಮಿಲಿ ಇದೆಯಲ್ವಾ, ಅವ್ರ ಮೇಲೆ ಸ್ವಲ್ಪ ಡೌಟ್ ಇದೆ. ಒಂದು ಸೌಂಡ್ ಕೇಳಿಸ್ತು ಮೇಡಮ್, ಗನ್ ಸೌಂಡು. ಯಾರೋ ಇಬ್ರು ಸರಕ್ ಅಂತ ಹೋದ್ರು ಮೇಡಮ್. ಇಲ್ಲೊಂದು ಹನಿಮೂನ್ ಕಪಲ್ ಬಂದಿದ್ದಾರೆ ಮೇಡಮ್. ಆಕ್ಚುಲಿ ಇದು ಈ ಹುಡುಗರು ರೂಮಲ್ಲಿ ನೋಡ್ದೆ. ಇವಾಗ ಏನ್ ಸರ್ ಮಾಡ್ತೀರಾ ನೀವು? ರಕ್ಷಣ್, ನನ್ನ ಗೆಸ್ಸಿಂಗ್ ಕರೆಕ್ಟ್ ಆಗಿದ್ರೆ ಇನ್ನೊಂದು 5 ಮಿನಿಟ್ಸಲ್ಲಿ ಈ ಕೇಸೇ ಸಾಲ್ವ್ ಆಗ್ಬಿಡುತ್ತೆ. ಹೆಂಗೆ? ಎಲ್ಲ ಕ್ಲೂ ಇಟ್ಕೊಂಡೆ ತಾನೇ ಮಾಡಿದ್ದೀನಿ. ಸರಿ, ನೀನು ಹೊರಡು. ಇಲ್ಲಿರೋದು ನಿನಗೆ ಒಳ್ಳೇದಲ್ಲ. ಮತ್ತೆ ಯಾವುದಾದ್ರು ಸಂದರ್ಭ ಬಂದರೆ ನಾವು ಸಿಗೋಣ. ಸರ್, ಒಂದೇ ಒಂದು ವಿಚಾರ ನಿಮ್ಮ ಹತ್ರ ಕೇಳ್ತೀನಿ ಸರ್. ಆ ಸಾರಿ ಸರ್, ಅವ್ನು ಹೆಂಗ್ ಸರ್ ಬಿಟ್ರೆ ನೀವು? ಏ ದಿವ್ಯಾ, ಎಲ್ಗೆ ಹೋದೆ? ಏನು ಕಾರ್ತಿಕ್, ಸೌಖ್ಯವಾ? ಸರ್, ಪರವಾಗಿಲ್ವಲ್ಲ? ಸರ್ ಅನ್ನೋದನ್ನು ನೆನ್ಪಿಟ್ಕೊಂಡಿದೀಯಾ? ಸರ್, ದಿವ್ಯ ಫೋನ್ ಹೇಗ್ ನಿಮ್ಮ ಹತ್ರ? ದಿವ್ಯಾನಾ? ಅವಳು ಸರಿ ಇಲ್ಲ ಸರ್. ಅಮ್ಮನ್ನ ಕೊಂದಿದ್ದು ಅವಳೇ ಸರ್. ನಾನೊಬ್ಬ ಅಮಾಯಕ ಸರ್, ನನಗೇನು ಗೊತ್ತಿಲ್ಲ ಸರ್. ಅವಳು ನಿನ್ನೆ ರಾತ್ರಿ ಕ್ಲೋಸ್ ಮಾಡ್ಬಿಟ್ಟೆ. ಏನು ಕಾರ್ತಿಕ್, ಸೈಲೆಂಟ್ ಆಗ್ಬಿಟ್ಟೆ? ನನ್ನ ಕೊಲ್ಬೇಕು ಅನ್ನಿಸ್ತಿದ್ಯಾ? ಅಯ್ಯೋ ಮಿಲ್ಟ್ರಿ, ನನಗೆ ಅದಕ್ಕೆಲ್ಲ ಟೈಮೇ ಇಲ್ಲ. ದಿವ್ಯ ಇಲ್ಲ ಅಂದ್ರೆ ಕಾವ್ಯ, ಕಾವ್ಯ ಇಲ್ಲ ಅಂದ್ರೆ ಶಕೀಲ ಅಂತ ಹೋಗ್ತಾನೆ ಇರ್ತೀನಿ ನಾನು. ನಾಳೆನೋ ನಾಡಿದ್ದು ಸಾಯೋ ಮುದುಕಿನ ಸಾಯಿಸಿದ್ದಕ್ಕೆ ರಿವೆಂಜ್ ತೀರ್ಸ್ಕೊತಾ ಇದ್ಯಾ? ಅದು ಈ ವಯಸ್ಸಿನಲ್ಲಿ. ಒಬ್ಬ
ನಾಯಿ ಅನ್ಕೊಂಡು ನರಿನ ಬೆಳೆಸ್ತಾ ಇದ್ನಂತೆ. ನಾಯಿನ ಬೆಳೆಸಿದ್ರೆ ಅದು ನಿಯತ್ತಾಗೆ ಇರ್ತಿತ್ತು, ಯಾಕೆಂದ್ರೆ ಅದ್ರ ಗುಣನೇ ಅದೇ ತಾನೆ. ಆದ್ರೆ ಅವನು ನರಿನ್ ಸಾಕ್ಬಿಟ್ಟ. ಸಾಕ್ದವ್ರು ಅಂತಾನು ನೋಡ್ದೇನೆ ನರಿ ಅವ್ರ ಕಥೆನ ಮುಗಿಸ್ಬಿಡ್ತು. ಯಾಕೆ ಗೊತ್ತಾ? ಅದು ನರಿ. ಇದು ಸಾಕ್ದವ್ರ ತಪ್ಪು ಅಲ್ಲ, ಆ ನರಿ ತಪ್ಪು ಅಲ್ಲ, ಸಿಚುವೇಶನ್. ಓಕೆ ಶಿವರಾಮನ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಹಲೋ. ಹಲೋ ಮೇಡಮ್, GH ಇಂದ ಫೋನ್ ಮಾಡ್ತಾ ಇದ್ದೀನಿ. ಹೇಳಿ. ರೆಸಾರ್ಟ್ ಅಲ್ಲಿ ನಡೆದಂತ ಕೊಲೆ ಬಗ್ಗೆ ಅಟಾಪ್ಸಿ ರಿಪೋರ್ಟ್ ಕೇಳಿದ್ರಲ್ವಾ? ಇದರಲ್ಲಿ 45mm ಕ್ಯಾಲಿಬರ್ ಬುಲೆಟ್ ಯೂಸ್ ಮಾಡಿದ್ದಾರೆ. ಓಕೆ. ಇದು 1873 ಆಂಟಿಕ್ ಮಾಡೆಲ್ ಇರ್ಬೋದು. ಇಷ್ಟು ಹಳೆ ಬುಲೆಟ್ಸ್ಗಳನ್ನ ಇವಾಗ ಯಾರು ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಮೇಡಮ್. ಅಂಡ್ ಇದರ ಬುಲೆಟ್ಸ್ ಎಲ್ಲ ರೇರ್ ಅಂಡ್ ಆಂಟಿಕ್ ಮೇಡಮ್. ಇವಾಗ ಎಲ್ಲ ಫಾರ್ಮಾಲಿಟೀಸ್ ಮುಗ್ದಾಗಿದೆ. ನಿಮಗೆ ಬೇಕಿತ್ತು ಅಂದ್ರೆ ಬಾಡಿನ ರಿಕವರ್ ಮಾಡ್ಬೋದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ ಸರ್. ಹಾ ಮೇಡಮ್, ವಾಂಟೆಡ್ ಫೈಲ್ಸ್ನ ಸರ್ಚ್ ಮಾಡಕ್ ಹೇಳಿದ್ರಲ್ಲ, ಸರ್ಚ್ ಮಾಡಿದ್ವಿ. ಆ ಹುಡುಗಿ ಹೆಸರು ದಿವ್ಯಾ. ಆ ಹುಡುಗಿ ಹೆಸರಲ್ಲಿ ಈಗಾಗಲೇ ಮರ್ಡರ್ ಕೇಸ್ ಫೈಲ್ ಆಗಿದೆ. ಕೇಸ್ ಫೈಲ್ ಆಗಿರೋದು ಪಾಂಡಿಚೇರಿನಲ್ಲಿ. ಆ ಕೇಸ್ ಫೈಲ್ ಮಾಡಿರೋದು ಶಿವರಾಮನ್ ಅವರು. ಏಜ್ 75. ಅವರು ರಿಟೈರ್ಡ್ ಕರ್ನಲ್ ಮ್ಯಾನ್. ಅವ್ರ ವೈಫ್ ಕೊಲೆ ಆಗಿದ್ದಾರೆ ಅಂತ ಕೇಸ್ ಫೈಲ್ ಮಾಡಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್. ಇವನ್ ಐ ಆಮ್ ಆಂಟಿಕ್. ಮೇಡಮ್, ಆಕ್ಚುಲಿ ಐ ವಾಂಟ್ ಟು ಏಯ್, ಇಲ್ಲಿ ನೋಡು, ಹೋಗಿದ್ದೆ ಕಟಿಂಗ್ ಮಾಡಿಸು. ನೀನು ಅಷ್ಟೇ. ಸರಿ ಸರ್. ಫೋನ್ ಕೊಡಿ. ಏಯ್, ಬೇರೆ ರೆಸಾರ್ಟ್ಗೆ ಹೋಗೋಣ, ಬೇರೆ ವಿಡಿಯೋ ಮಾಡೋಣ. ಹೋಗೋ ಲೂಸು. ಪ್ಯಾರಾಶೂಟ್ ತಲೆಯವನೇ. ಮನೆಗೆ ಹೋಗಕ್ಕೆ ಇಷ್ಟ ಇಲ್ವಾ? ಮುಚ್ಕೊಂಡ್ ಬಾರ. ಯಾಕೆ ಏನೋ ಗಾಂಚಾಲಿನಾ? ನನಗೆ ಗಾಂಚಾಲಿನೇ, ನಿನಗೆ ಕೊಪ್ಪು. ಎಲ್ಲರೂ ಹೊರಟಿದಾರಲ್ವಾ? 2 ಫ್ಯಾಮಿಲಿ ಇದ್ದಾರೆ ಸರ್. ಹೊರಟ್ರಾ ಸರ್? ನನ್ನ ಮಗನಿಗೆ ಟ್ರೀಟ್ಮೆಂಟು ಸರ್. ನಾವು ಹೋಗ್ಲೇಬೇಕು ಸರ್. ಅಣ್ಣ, ಏನಾಯ್ತು? ಅಣ್ಣ, ಆಂಬ್ಯುಲೆನ್ಸ್ ಫೋನ್ ಮಾಡಿ. ಏನಾಯ್ತು? ಸರ್, ಆಂಬ್ಯುಲೆನ್ಸ್ ಫೋನ್ ಮಾಡಿ ಸರ್. ಏನಾಯ್ತು? ಏನಾಗಲ್ಲ, ಭಯಪಡ್ಬೇಡಿ, ಏನಾಗಲ್ಲ. ಸರಿ, ಟ್ರೈ ಮಾಡಿ. ಬೇಜಾರಾಗ್ಬೇಡಿ, ಎಲ್ಲ ಸರಿ ಆಗುತ್ತೆ. ಅವನ ಮೇಲೆತ್ತಿ ಸರ್. ಸರ್, ನೀವು ಬೇಜಾರು ಮಾಡ್ಬೇಡಿ, ನೀವು ಬೇಜಾರು ಮಾಡ್ಬೇಡಿ. ಅವನ ಎತ್ಕೊಳ್ಳಿ. ಭದ್ರವಾಗಿ ಕರ್ಕೊಂಡೋಗಿ. ಬೇಗ ನಡೀರಿ ಸರ್.
ಬೆಳಿಗ್ಗೆಯಿಂದ ಕುದುರೆ ಮೇಲೆ ಕರ್ಕೊಂಡು ಹೋಗು ಅಂತ ಇದೆ. ಈಗ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಾ ಇದೆಯಲ್ಲ. ಅಣ್ಣ, ಈ ಸಲ ನೀವು MP ಆಗೇ ಆಗ್ತೀರಾ. ನಾನು ನಿಮ್ಮನ್ನ ಇಟ್ಕೊಂಡು ಮುಂದೆ ಹೋಗ್ತೇನೆ, ಸರಿನಾ? ಸಿಲ್ಕ್ ಸಿನಿಮಾ ತೆಗೆಯೋಣ ಅಣ್ಣ, ಅದೇ ಸಖತ್ತಾಗಿರುತ್ತೆ. ಅಪ್ಡೇಟ್ ಆಗೋ ನೀನು. ಅಣ್ಣ, ನಾವಿಲ್ಲಿಗೆ ಯಾಕೆ ಬಂದಿದೀವಿ? ಅವನೇನ್ ಮಾಡ್ತಾನ? ಮೊದ್ಲಾಗಿ ದುಡ್ಡು ತಗೊಂಡ್ಬರ್ತೀನಿ ಅಣ್ಣ. ಏಯ್ ನೀನು ಬರೋ. ಏಯ್ ಇಲ್ಲ ನಿಂತ್ಕೊಳ್ಳೋ, ನೀನೇನ್ ಹೋಗ್ತಿದ್ಯಾ? ನಾನು ಹೋಗ್ಲಿಲ್ಲ ಅಂದ್ರೆ ಕೆಲಸ ಆಗಲ್ಲ ಅಣ್ಣ. ಒಳ್ಳೇದು. ಅಣ್ಣ, ನಮ್ಮ ಹುಡುಗಿ ಈ ಪಂಚಮಿ ಇದ್ದಾಳಲ್ಲ, ಅವಳಿಗೂ ನಮ್ಮ ಪಕ್ಷದಲ್ಲಿ ಒಂದು ಸೀಟ್ ಕೊಟ್ಬಿಟ್ರೆ ನಾವು ಅವಾಗ ಪಕ್ಷದ ಮೀಟಿಂಗ್ ಅಂತ ಕರ್ಕೊಂಡ್ಬರ್ಬೋದಲ್ವಾ? ಇಷ್ಟೆಲ್ಲ ಮಾಡ್ತಿರೋದು ಅವಳಿಗೋಸ್ಕರ ತಾನೆ. ಯಾಕಂದ ಅಣ್ಣ ದುಡ್ಡು ತಗೊಂಡ್ ಹೋಗ್ತೀವಿ, ಸಿನಿಮಾ ಮಾಡ್ತೀವಿ. ಸರಿ ಅಣ್ಣ, ನೀನ್ ಟೆನ್ಷನ್ ಆಗ್ಬೇಡ. ಏಯ್, ಎಲ್ಲೋ ದುಡ್ಡೇ ಕಾಣಿಸ್ತಿಲ್ಲ. ಯಾರೋ ಕೊನೆದಾಗ ಒಳಗಡೆ ಬಂದ. ನನಗೇನಣ್ಣ ಗೊತ್ತಿದೆ. ಬಾರೋ ಅಣ್ಣ. ಯಾವ ರೂಮಲ್ಲೂ ದುಡ್ಡಿಲ್ಲ, ಎಲ್ಲ ದುಡ್ಡು ಹೋಗಿದೆ. ನನ್ ಕೈಲಿ ಕೊಟ್ಟಿದ್ರೆ ನಾನಾದ್ರೂ ಸಿನಿಮಾ ಮಾಡಿ ಸಂತೋಷವಾಗಿರ್ತಿದ್ದೆ ತಾನೇ. ಊರನ್ ಕೈಲಿ ಕೊಟ್ರೆ ಊರ್ ಬಿಟ್ಟ ಅವನು. ಅವನಾದ್ರೂ ಊರ್ ಬಿಟ್ಟು ಹೋಗಿದ್ದಾನೆ. ನಿನಗೇನಾದ್ರೂ ಕೊಟ್ಟಿದ್ರೆ ಅಣ್ಣಂಗೆ ಮಾಲೆ ಹಾಕ್ಬಿಟ್ಟು ಮೇಲ್ಗಡೆನೆ ಕಳಿಸ್ಬಿಡ್ತಿದ್ದೆ. ನಾ ಸಿನಿಮಾ ತೆಗಿತೀನಿ, ನೀನ್ ಪೋಸ್ಟ್ ಹಚ್ತೀಯ. ಬಂದ್ಬಿಟ್ಟ ಇಲ್ಲಿ. ನೀನು ಸಿನಿಮಾ ತೆಗಿತೀಯಾ? ಇದೇನಾದ್ರೂ ಆ ಎಮ್ಮಂಗ್ ಗೊತ್ತಾಯ್ತು ಅಂತಂದ್ರೆ ಅದ್ ಸರಿ. ಇದಕ್ಕಿಂತ ಮುಂಚೆ ಪಿಕ್ಚರ್ ತೆಗ್ದಿದ್ಯಾ? ಓಡ್ತಾ? ಹೆಂಗ ಓಡುತ್ತೆ? ಇಂತ ಮುಸುಡಿನ ಹಾಕೊಂಡ್ರೆ ಸಿನಿಮಾ ಹೆಂಗ ಓಡುತ್ತೆ? ಇಂತ ಮುಖ ಹಿಡ್ಕೊಂಡು ನೀನ್ ಹೇಳ್ತಿದ್ಯಾ ಅದನ್ನ? ಏನ್ ನಡೀತಿದೆ ಇಲ್ಲಿ? ಏನಣ್ಣ ಮಾತಾಡ್ತಿದ್ಯಾ? ಏನಯ್ಯ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತಿದ್ಯಾ? ಏನಾಯ್ತು? ಕಾಸೆ ಕಾಣಿಸ್ತಿಲ್ಲ ಅಂತ ನಾನಿದ್ರೆ ನೀನ್ ನೋಡಿದ್ರೆ ನಗ್ತಿದ್ಯಾ? ಅಣ್ಣ, ಆ ಕುರುಂಬ ಇಲ್ಲಣ್ಣ. ಏಯ್, ಎಲ್ಲ ಇದ್ದಾನ ಅವ್ನ್ ಗುರು. ಅಣ್ಣ, ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ಲಣ್ಣ. ನಿಮ್ಗೆ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಣ್ಣ. ಅಯ್ಯೋ, ಹೇಳ್ತಾನೆ ಕೊಟ್ಟಿದ್ದೆ. ನಾನ್ ನಿನಗೇನು ಹೇಳಿದ್ದೆ? ಲೇ, ಈಗ ನಡೆದಿರೋದ್ರಲ್ಲಿ ನಮ್ಮ ಪಾಲು ಎಷ್ಟು ಅಂತ ಬೇಕಿದ್ರೆ ಆಮೇಲೆ ನೋಡೋಣ. ಮೊದ್ಲು ಮ್ಯಾಟ್ರ್ ಏನು ಅಂತ ಹೇಳೋ. ಏನ್ ನಡೀತಿದೆ ಗೊತ್ತಿಲ್ಲಣ್ಣ. ಏಯ್, ಇವನ್ನ ಮೂಟೆ ಕಟ್ಟಿ ಕಾರ್ಗೆ ಹಾಕ್ರ. ಹೊಡೆದ ಎತ್ತಾಕಲ್ರ ಇವನು. ಏಯ್, ಕೊಡೈಕನೆಲ್ಲ ಬಿಟ್ಟು ಯಾವನ್ನ ದಾಟಬಾರ್ದು. ಫೋನ್ ಹಾಕಿ ನಮ್ಮ ಹುಡುಗರ್ನೆಲ್ಲ ಇಲ್ಲಿಗೆ ಬರಕ್ ಹೇಳೋ. ಈ ಗುಂಡ ಇರೋ ಸ್ಪೀಡ್ಗೆ ದಿಂಡಿಗಲ್ಬಿಟ್ಟು ತಿರುಚಿಗೆ ಹೋಗ್ಬಿಡ್ತಾನೆ. ಏಯ್, ಎಲ್ಲ ನನ್ ದುಡ್ಡೆಲ್ಲ. ಏನಾಯ್ತು? ಎಲ್ಲಿದೆ ಅಂತ ಕಂಡಿಡಿದ್ರಾ? ದುಡ್ಡು ಇಲ್ಲೇ ಇದೆ. ಗುರು ಹತ್ರ ಕೇಳ್ದೆ, ಆದ್ರೆ ಅವ್ನು ಹೇಳ್ತಾನೆ ಇಲ್ಲ. ಟೆನ್ಷನ್ ಆಗ್ಲೇಬೇಡಿ, ಇವತ್ ಹೇಗಾದ್ರೂ ಮಾಡಿ ನಾವು ದುಡ್ಡು ತೊಗೊಳ್ಳೋಣ ಅಂತ. ತುಂಬಾ ಮುಖ್ಯ. ಮಧ್ಯದಲ್ಲಿ ಕೊಲೆಗಿಲೆ ಅಂತ ಜೀವ ಹೋಗ್ತಿದೆ. ಏನಾದ್ರೂ ಮಾಡಿ ಸಾಯಿ. ಇದೇ ನನ್ನ ಸ್ಟೈಲ್. ನನಗೆ ಅಂತಾನೆ ಒಂದು ಟೀಮ್ ಸೆಟ್ ಮಾಡಿ ಇಟ್ಟಿದೆ. ನನ್ನ ಕಣ್ಣು ಆ ಮನೆ ಮೇಲಿರೋ ಚಿಮ್ನಿ ಮೇಲೆ. ಅವರು ಒಳಗಡೆ, ನಾವು ಆಚೆ. ಈ ರೀತಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಎಲ್ಲೇ ನಡೆದ್ರು ನನ್ನ ನಾಲೆಡ್ಜ್ಗೆ ಬಂದ್ಬಿಡುತ್ತೆ. ಆವಾಗ ನಾವೆಲ್ಲ ಪ್ಲಾನ್ ಮಾಡಿ ಎತ್ತು ಬಿಡ್ತೀವಿ. ಅದೇ ಥರ ಈ ಕೇಸ್ ಕೂಡ. ನಾವೊಂದು ಪ್ಲಾನ್ ಮಾಡಿ ಒಳಗಡೆ ಹೋದ್ರೆ ಅಲ್ಲಿ ಒಂದು ಕೊಲೆ ಕೇಸ್ ಆಗಿದೆ. ಕೊಲೆಗಾರ ಯಾರಂತ ನಂಗೆ ಆವಾಗ್ಲೇನೆ ಗೊತ್ತಾಗಿತ್ತು.
ಆದ್ರೆ ಹಣ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಕಂಡುಹಿಡಿಬೇಕಂತಾನೆ ನಾನೊಂದು ಇನ್ವೆಸ್ಟಿಗೇಷನ್ ಡ್ರಾಮಾ ಸೀನ್ ಕ್ರಿಯೇಟ್ ಮಾಡಿದೆ. ನಮ್ ಹುಡುಗ ಅಕ್ಷಯ್ ಮ್ಯಾನೇಜರ್ ಗುರು ಜೊತೆ ಒಂದು ಡೀಲ್ ಮಾಡ್ದ. ಬಾಬಾ ಅಂದ್ರೆ ದುಡ್ಡು ಬರೋದಿಲ್ಲ ಕಣೋ, ಸಿಕ್ಕಾಪಟ್ಟೆ ದುಡ್ಡು ರೆಸಾರ್ಟಲ್ಲಿದೆ, ಬೇಕಾಗಿರೋಷ್ಟು ತಗೊಂಡು ಹೋಗ್ತಾ ಇರು. ಆವಾಗ್ಲೇ ಹಣ ಎಲ್ಲಿದೆ ಅಂತ ಹೇಳ್ದ. ಅಕ್ಷಯ್, ದುಡ್ಡೆಲ್ಲ ಚಿಮ್ನಿಲಿದೆ, ಹುಷಾರಾಗಿ ನೋಡ್ಕೋತೀನಿ. ಆಮೇಲೇನು ನನ್ನ ಟೀಮ್ ನಾನೇನೇ ಹೇಳಿದ್ರು ಕರೆಕ್ಟಾಗಿ ಮಾಡ್ತಾರೆ. ಆಂಬ್ಯುಲೆನ್ಸ್ ಅಲ್ವಾ ಮೇಡಮ್, ನಾನು ನೋಡ್ಕೋತೀನಿ. ಏನೇ ಒಂದೇ ಜ್ಯೂಸ್ ತಗೊಂಡ್ ಬಂದಿದ್ದಾನೆ? 3 ತಗೊಂಬಂದಿದ್ದ, ಹತ್ತೋವಾಗ ನಾನು 2 ಕುಡಿದ್ಬಿಟ್ಟೆ. ಹೌದು, ಮತ್ತೆ ನಿನ್ ಬುದ್ಧಿ ಎಲ್ಲಿ ಬಿಟ್ಟು ಹೋಗುತ್ತೆ ಇವನ್ನ? ನೀನೇನ್ ಮಹಾ ನ್ಯಾಯನಾ? ಇವ್ರೆ, ಸ್ಟೇಷನ್ಗೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ? ಗೊತ್ತಾದ್ರೆ ಇನ್ಮೇಲೆ ಫುಲ್ ಅಲ್ಲೇನೆ ನಡಿ. ಕೇಳೋದು ನೋಡಿ ಇವನು. ಮೇಡಮ್, ರೆಸಾರ್ಟ್ ಅಲ್ಲಿ ಕೊಲೆ ಮಾಡ್ದು ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಮೇಡಮ್. ತಪ್ಪಿಸ್ಕೊಂಡ? ನಮಸ್ಕಾರ. ಈಗಷ್ಟೇ ಬಂದ ಸುದ್ದಿ. ನಿನ್ನೆ ರಾತ್ರಿ ಕೊಡೆಕೈನಲ್ನಿಂದ ಕೇರಳಗೆ ತೆರಳುತ್ತಿದ್ದ ಖಾಸಗಿ ಬಸ್ಸೊಂದರಲ್ಲಿ ಯುವಕ ಒಬ್ಬನನ್ನು ಅದೇ ಬಸ್ಸಿನ ಪ್ರಯಾಣಿಕನೊಬ್ಬ ಕೊಲೆ ಮಾಡಿದ್ದಾನೆ. ಕೊಲೆಯಾದವರು ಯಾರು ಎಂದು ವಿಚಾರಣೆಯನ್ನ ಕೇರಳ ಪೊಲೀಸರು ನಡೆಸುತ್ತಿದ್ದಾರೆ. ನೋಡಿ ಮೊಳವ ಹಾಕು, ಬ್ಯಾರೆಯವ್ರಿಗೂ ಬಾಳಕ್ ಬಿಡು. ಜಾಲಿಯಾದ ಲೈಫು ಇದು, ಹೋದ್ರೆ ಹೋಗ್ಲಿ ಫ್ರೀಯಾಗಿ ಓಡು. ಉಸಿರು ಈಗ್ಲೇ ನಿಂತು ಹೋದ್ರೆ ಎತ್ತಿ ಬಿಸಾಡೋ ಜಗವು ಇದು. ಸ್ನೇಹಿತನಿಗೆ ಹುಟ್ಟಿದ ದಿನ ಕೇಕು ಕಟ್ ಮಾಡಿ ಜಾಲಿ ಮಾಡಿ. ಅಯ್ಯಯ್ಯೋ ಏನಮ್ಮ ಇಷ್ಟು ಚಳಿ, ಟೋಟಲ್ ಬಾಡಿ ನಡಗಿದೆ. ಅಯ್ಯಯ್ಯೋ ಏನಮ್ಮ ಚಳಿ ಚಳಿ, ಟೋಟಲ್ ಬಾಡಿ ನಡಗಿದೆ. ಮುಖವನ್ನೋಡಿ ಮೊಳವ ಹಾಕು, ಬ್ಯಾರೆಯವ್ರಿಗೂ ಬಾಳಕ್ ಬಿಡು. ಜಾಲಿಯಾದ ಲೈಫು ಇದು, ಹೋದ್ರೆ ಹೋಗ್ಲಿ ಫ್ರೀಯಾಗಿ ಓಡು.
ಬಾಳುವ ಜೀವನವೆಲ್ಲ ಮೂರು ದಿನ ಕಣೋ, ಅಷ್ಟರಲ್ಲಿ ಯಾಕಿಷ್ಟು ಆತೂರ ನಿಂಗೆ? ಲೈಫ್ ನೆನೆದರೆ ಎದೆ ಎಲ್ಲ ಡವ ಡವ, ಹಳೆದೆಲ್ಲ ಬಿಟ್ಟು ನಾವು ಬಾಳೋಣ ಎಲ್ಲ, ಸಂತೋಷದಿ ಕೊಂಡಾಡುವ ಹುಟ್ಟಿದ ದಿನವ, ನೀ ಎನಿಸಿಕೋ ಇಲ್ಲೇ ನಿನ್ನ ಸಾವಿನ ದಿನವ. ಊರನ್ನೆಲ್ಲ ಸುತ್ತಿಕೊಂಡು ಬರೋಣ ಬಾರೋ, ಇಲ್ಲಿ ಯಾಮಾರಿದ್ರೆ ಮೊದಲು ನಾವು ಮುಳುಗಿ ಹೋಗ್ತೀವಿ. ಅಯ್ಯಯ್ಯೋ ಏನಮ್ಮ ಚಳಿ ಚಳಿ, ಟೋಟಲ್ ಬಾಡಿ ನಡಗಿದೆ. ಅಯ್ಯಯ್ಯೋ ಏನಮ್ಮ ಚಳಿ ಚಳಿ, ಟೋಟಲ್ ಬಾಡಿ ನಡಗಿದೆ. ಮುಖವನ್ನೋಡಿ ಮೊಳವ ಹಾಕು, ಬ್ಯಾರೆಯವ್ರಿಗೂ ಬಾಳಕ್ ಬಿಡು. ಜಾಲಿಯಾದ ಲೈಫು ಇದು, ಹೋದ್ರೆ ಹೋಗ್ಲಿ ಫ್ರೀಯಾಗಿ ಓಡು. ಚಿನ್ನ ಎಂದಿಗೂ ನಾವು ನೋಡೋ ಕನ್ನಡಿ, ಏಳು ಬೀಳಿನಲ್ಲಿ ಬಾಳುವನೇ ಕಿಲ್ಲಾಡಿ. ಧೈರ್ಯ ಇದ್ದರೆ ಎತ್ತು ಬಾರ ಮುಂದೆ ನೀ, ಸಮಯ ಕಳೆದು ಹೋದ್ರೆ ಸೋಲದಂತೂ ಗ್ಯಾರಂಟಿ. ನೋಡಿ ಇಟ್ಕೋತಾನೆ ಗರ್ಲ್ ಫ್ರೆಂಡ, ಎಂದಿಗೂನು ಬಿಡಬೇಡ ರಿಯಲ್ ಫ್ರೆಂಡ. ಕೆಟ್ಟೋರ ಹತ್ರ ಮಾತ್ರ ನೀನು ಮಾಡೋ ಜಗಳ, ಸುಮ್ಮನಾದ್ರೂ ಬಾಯ್ ಬಿಟ್ರೆ ತಿಂತೀಯವದೆ. ಅಯ್ಯಯ್ಯೋ ಏನಮ್ಮ ಚಳಿ ಚಳಿ, ಟೋಟಲ್ ಬಾಡಿ ನಡಗಿದೆ. ಅಯ್ಯಯ್ಯೋ ಏನಮ್ಮ ಚಳಿ ಚಳಿ, ಟೋಟಲ್ ಬಾಡಿ ನಡಗಿದೆ.